ಇತ್ತೀಚಿನ ಪ್ರಶ್ನೆಪತ್ರಿಕೆಗಳು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಬಿಗ್ಗೆಸ್ಟ್ ಕನ್ಫ್ಯೂಷನ್. ಯಾಕಂದ್ರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡಿದಾಗ ಕೆಲವೊಂದು ಏರಿಯಾಗಳು ಹೀಗೆ ಟಾರ್ಗೆಟ್ ಮಾಡ್ತೀಯಾರ. ನೀವು ಹಳೆ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ ಅವರಿಗೆ. ಈ ಇಂಟರ್ಲಿಂಕೇಜಸ್ ಮಾಡ್ಕೊಂಡು ಓದಬೇಕು. ಸುಂಗಮ್ ತವಿರ್ತ ಚೋಳಂಗ್ ಕೇಳಿದಾನೆ ಸರ್, ನನ್ನ ಬುಕ್ ಇದರಿಂದ ನೋಟ್ಸಿಂದ ಬಂದಿದೆ ಅಥವಾ ಈ ಬುಕ್ಕಿಂದ ತಮಿಳ್ನಾಡು ಬುಕ್ಕಿಂದ ಬಂದಿದೆ, ನಾನು ನೋಟ್ಸ್ ಬರ್ತೀನಿ ಅಂತ ಹೇಳಿದೆ ನಿಮಗೆ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಕೋಆಪರೇಟಿವ್ ಸೊಸೈಟಿ ಆಕ್ಟಿವ್ ಆಗಿ ಬಂತು, ಮತ್ತು ರೀಸೆಂಟಾಗಿ ಮಿನಿಸ್ಟರ್ ಆಫ್ ಕೋಆಪರೇಟಿವ್ ಸಪ್ರೇಟ್ ಓಪನ್ ಆಗಿದೆ. ಇದನ್ನ ನಾವು ಕೇಳಲೇಬೇಕಲ್ಲ ಅವನು. ಬಟ್ ಸಡನ್ ಆಗಿ ಆ ವರ್ಷ PSI ಶಾಕ್, ಇದೆಲ್ಲಿಂದ ಬಂದು ಕ್ವಶನ್ ಇದು. ಯಾಕಂದ್ರೆ ಒಬ್ಬ ವ್ಯಕ್ತಿ ನೀವು ಅರೆಸ್ಟ್ ಮಾಡಬೇಕಾದ್ರೆ ಏನು ಫಾಲೋ ಮಾಡಿ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅಂತ. ಸೊ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ ವಿರುದ್ಧ ಕರೆಂಟ್ ಅಫೇರ್ಸ್ ಆಧಾರಿತ ಸಬ್ಜೆಕ್ಟ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. ಇದನ್ನ ಹೆಂಗೆ ಸರ್ ಟ್ಯಾಕಲ್ ಮಾಡೋದು? ಈ ಕ್ವಶನ್ಗಳು ಯಾರಲ್ಲಿ ವರ್ಕ್ ಮಾಡ್ತಾರಲ್ಲ, ಹಿ ವಿಲ್ ಬಿ ಗೆಟ್ ಇನ್ ಟು ದ ಜಾಬ್. ಬಟ್ ಅಲ್ಲಿ ಹೋದಾಗ ಆರ್ಟಿಕಲ್ 44 ಕ್ವಶನ್ ಆಗಿತ್ತು. ಎಲ್ಲ 90s ಕಿಡ್ಸ್ ಇದ್ರು. ಈಗ ನಾವು ಇಟ್ ಇಸ್ ಅ ಬಿಗ್ ರಿಫಾರ್ಮ್. 2000+ ಕಿಡ್ಸ್ ಬರ್ತಿದ್ದಾರೆ. ಚಾಟ್ GPT ಅಥವಾ AI ಇಟ್ ಕೆನಾಟ್ ರೀಪ್ಲೇಸ್ ಟೀಚರ್ಸ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸ್ಟಾ KS. ವಿನಯ್ ಸರ್ ಸಾರಥ್ಯದಲ್ಲಿ ಇನ್ಸ್ಟಾ KS ಯೂಟ್ಯೂಬ್ ಚಾನಲಲ್ಲಿ ನಾವು ಇನ್ಸ್ಟಾ ಐ ಹೀಲ್ಡಿಂಗ್ ಟಾಪಿಕ್ಸ್ ಎನ್ನುವಂಥ ಸರಣಿಗಳನ್ನು ಆರಂಭ ಮಾಡಿದ್ವಿ. ಸೊ ಈ ಸರಣಿಗಳ ಉದ್ದೇಶ ನಮ್ಮ ಟೀಚಿಂಗ್ ಫ್ಯಾಕಲ್ಟೀಸನ್ನು ಕರೆಸಿ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ಐ ಹೀಲ್ಡಿಂಗ್ ಟಾಪಿಕ್ಸನ್ನು ಡಿಸ್ಕಸ್ ಮಾಡುವಂಥದ್ದು. ಭಾಳ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿನಾಯಕ್ ಸರ್ ವೀಡಿಯೋಸ್ ಅಂತೂ ಭಾಳ ಚೆನ್ನಾಗಿ ಬಂದಿದೆ. ಸೊ ಅದರ ಮುಂದುವರೆದ ಭಾಗವಾಗಿ ವಿದ್ಯಾರ್ಥಿಗಳ ಮನವಿ ಮೇಲೆ ನಮ್ಮ ಹೆಮ್ಮೆಯ ಉಪನ್ಯಾಸಕರು, ಪ್ರಾಚೀನ ಮತ್ತು ಮಧ್ಯಯುಗೀನ ಇತಿಹಾಸಕ್ಕೆ ವಿನಾಯಕ್ ಸರ್ ಅವ್ರನ್ನ ಕರೆಸಿ ಸೊ ಇವತ್ತಿನ ಈ ಪಾಡ್ಕಾಸ್ಟ್ ಸರಣಿಗಳಲ್ಲಿ ಬದಲಾಗುತ್ತಿರುವಂಥ ಪ್ರಶ್ನೆ ಪತ್ರಿಕೆಗಳ ಟ್ರೆಂಡ್ನ ಕುರಿತಂತೆ ಹಾಗೂ ಕರೆಂಟ್ ಅಫೇರ್ಸನ್ನು ಸಬ್ಜೆಕ್ಟಿಗೆ ಯಾವ ರೀತಿ ಇಂಟರ್ಲಿಂಕ್ ಮಾಡ್ತಕ್ಕಂಥದ್ದು, ಜೊತೆಗೆ ಇವತ್ತು ಜೆನ್ಸಿ ಯುಗ ಆರಂಭ ಆಗಿದೆ. ಸೊ ಇದರಲ್ಲಿ ಗೂಗಲ್ಲು, ಚಾಟ್ GPT, AI ಅಥವಾ ಕ್ಲಾಸಸ್ ನಡುವಿನ ವ್ಯತ್ಯಾಸ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ DSCRT ಪುಸ್ತಕಗಳ ಪಾತ್ರ, ಇವೆಲ್ಲದರ ಕುರಿತಂತೆ ವಿಶ್ಲೇಷಣೆ ಮಾಡಲಿಕ್ಕೋಸ್ಕರ ನಮ್ಮ ಹೆಮ್ಮೆಯ ಉಪನ್ಯಾಸಕರು ವಿನಾಯಕ್ ಸರ್ ನನ್ನ ಜೊತೆಗಿದ್ದಾರೆ. ಅವ್ರಿಗೆ ಈ ಪಾಡ್ಕಾಸ್ಟ್ಗೆ ನಾನು ವೆಲ್ಕಮ್ ಮಾಡ್ತಾ ಈ ಡಿಸ್ಕಷನ್ ನಾವು ಶುರು ಮಾಡ್ತಾ ಇದ್ದೀವಿ. ಸರ್, ಇವಾಗ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಬಿಗ್ಗೆಸ್ಟ್ ಕನ್ಫ್ಯೂಷನ್ನು ಅಂದರೆ ಇದೇ ಸೋರ್ಸ್ ಅನ್ನೋ ಡೌಟ್ ಆಗಿಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ ನೋಟ್ಸಿಂದನೇ ಕ್ವಶನ್ಸ್ ಬರುತ್ತಾ, DSCRTಸಿಂದನೇ ಕ್ವಶನ್ಸ್ ಬರುತ್ತಾ, ಅಥವಾ ಆಥರ್ ಬುಕ್ಸಿಂದನೇ ಕ್ವಶನ್ಸ್ ಬರುತ್ತಾ? ಮತ್ತು ಇನ್ನೊಂದೇನೆಂದರೆ ಈ ಯಾವುದು ಪರ್ಟಿಕ್ಯುಲರ್ ಸೋರ್ಸ್ ಅಂತ ನಾವು ನಂಬಿರ್ತೀವೋ ಅದರ ಹೊರತಾಗಿ ಪ್ರಶ್ನೆಗಳು ಬರ್ತಿದೆ. ಅದರಲ್ಲೂ ಪರ್ಟಿಕ್ಯುಲರಾಗಿ ಫಾರ್ ಎಕ್ಸಾಂಪಲ್ AI ಎಕ್ಸಾಮ್ಸ್ಗೆ ಒಂಥರ ಕ್ವಶನ್ಸು, PC ಎಕ್ಸಾಮ್ಸ್ಗೆ ಒಂಥರ ಕ್ವಶನ್ಸು, PSI ಒಂಥರ ಅಂದರೆ ಸ್ಪೆಸಿಫಿಕ್ಸಿಗೆ ಹೋಗ್ತಾ ಇದೆ. ನಾವು ಟೆಕ್ನಿಕಲ್ ಎಕ್ಸಾಮ್ಸ್ ಅಥವಾ ಒಂದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ಕರೆಕ್ಟ್. ಅಂದರೆ ಈಗ AI ಬರ್ತಕ್ಕಂಥ ಹಿಸ್ಟ್ರಿ ಪ್ರಶ್ನೆಗಳು ಬೇರೆ ಥರ ಇರ್ತವೆ. ಈಗ PSI ಕೇಳ್ತಕ್ಕಂಥ ಪ್ರಶ್ನೆಗಳೇ ಬೇರೆ ಇರ್ತವೆ. ಇದ್ರ ಬಗ್ಗೆ ಏನೋ ಒಂದು ಅನಾಲಿಸಿಸ್ ಕೊಡ್ತೀರಾ? ಸೊ ಇದನ್ನ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಹಿಸ್ಟ್ರಿ ಅಂತ ತೊಗೊಳೋದು ಬೇಡ, ಜನರಲ್ ತೊಗೋಣ. ಸೊ ಫಾರ್ ಎಕ್ಸಾಂಪಲ್ ಈಗ AI JE ಎಕ್ಸಾಮ್ ಏನು ತಿಳ್ಕೊಳ್ಳಿ. ಸೊ ದೇ ಆರ್ ಪ್ರಿಪೇರಿಂಗ್ ಫಾರ್ AI and JE. ಸೊ ಹಿಸ್ಟ್ರಿ ಎಲ್ಲದನ್ನೂ ಓದ್ತಿರ್ತಾರೆ ಅವರು. ಜನರಲ್ ಹಿಸ್ಟ್ರಿ ಎಲ್ಲರಿಗೂ ಇದೆ. ಬಟ್ ಆದರೆ ಕೆಲವೊಂದು ಏರಿಯಾಗಳನ್ನ ಹಿ ಮೇ ಟಾರ್ಗೆಟ್ ಅಂದರೆ ಅವ್ರು ಕೇಳಬಹುದು. ಜಾಸ್ತಿ 99% ಅದು ಕೇಳಬಹುದು. ಯಾಕಂದ್ರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡಿದಾಗ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಇದನ್ನ ನಮ್ಮ ಹುಡುಗರಿಗೆ ನಾನು ತುಂಬ ಸರಿ ಹೇಳಿದ್ದೀನಿ ಕೂಡ. ಇದನ್ನ ಕ್ಲಾಸಿಗೆ ವಿತ್ ಕ್ವಶನ್ಸ್ ಹೇಳ್ತಾ ಇರ್ತೀನಿ. ಇದು ನೋಡಿ, ಈ ಕ್ವಶನ್ ತಗೊಳ್ಳಿ, ಈ ಕ್ವಶನ್ ತಗೊಳ್ಳಿ ಅಂತ. ಸೊ ಅದನ್ನೇಲಿ ತೊಗೊಳ್ಳೋಣ ಬೇಕಾದ್ರೆ. ಫಾರ್ ಎಕ್ಸಾಂಪಲ್ AI ಮತ್ತು JE ಎಕ್ಸಾಮ್ಸ್ ಬಂದಾಗ ಈ PWD ಇರ್ಬೋದು ಅಥವಾ ನಿಮಗೆ BWSSB ಇರ್ಬೋದು, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ಸೊ ಕರೆದಾಗ ಅವ್ನು ಏನು ಮಾಡ್ತಾನೆ, ಈಗ ಪ್ರಾಚೀನ ಭಾರತ ಇತಿಹಾಸ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ತಗೊಳ್ಳಿ. ಸೊ ಏನು ಕೇಳಬಹುದು? ನಾವೇ ಮಾಡಿದ್ರೆ ರಾಜರ ಬಗ್ಗೆ ಮತ್ತೆ ಓದ್ತಿದ್ದೀವಿ. ಬಟ್ ಆ್ಯಕ್ಚುಲಿ ಅವ್ರ ರೋಲ್ ಏನು, ಡಿಪಾರ್ಟ್ಮೆಂಟ್ ಜಾಯ್ನ್ ಅವ್ರ ರೋಲ್ ಏನು, ಸೊ ವಾಟ್ ಈಸ್ ದೇರ್ ಜಾಬ್? ಸೊ ಅದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬ ಇದಾವೆ. ಫಾರ್ ಎಕ್ಸಾಂಪಲ್ ಈಗ ಟೆಂಪಲ್ ಆರ್ಕಿಟೆಕ್ಚರ್ ಮೇಲೆ ಜಾಸ್ತಿ ಡೀಟೇಲ್ ಆಗಿ ಕೇಳೋದಿಲ್ಲ. ಟೆಂಪಲ್ ಆರ್ಕಿಟೆಕ್ಚರ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ AJ ಅವರಿಗೆ, ಸಿವಿಲ್ ಇಂಜಿನಿಯರಿಂಗ್. ಯಾಕೆ ಅದನ್ನ ಕೇಳ್ತೇನೆ? ಅಥವಾ ಯಾವುದೊಂದು ದೇವಸ್ಥಾನ ಕೇಳ್ತೇನೆ, ಇದು ಯಾವ ಶೈಲಿಯಲ್ಲಿದೆ, ಇದು ಯಾವ ಸ್ಟೈಲಲ್ಲಿದೆ, ಯಾವುದೊಂದು ಬಿಲ್ಡಿಂಗ್ ಕೇಳ್ತಾನೆ, ಓಕೆ ಇದು ಯಾವುದೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆಯಾ, ಸಮಥಿಂಗ್ ವಿಲ್ ಆಸ್ಕ್. ಯಾಕೆ ಇದನ್ನು ಕೇಳ್ತೀಯಾನೆ ಅಂತಂದರೆ ಬಿಕಾಸ್ ನಾಳೆ ಇವರು AIಗಳು ಆಗಿ ಹೋದಾಗ ಸೊ ಅವ್ರ ಕೆಲಸ ಏನು? ಈಗ ಒಂದು ಗೌರ್ಮೆಂಟ್ ಒಂದು ಅನೌನ್ಸ್ ಮಾಡುತ್ತೆ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಈಗ ಹೈಕೋರ್ಟ್ ಮೂವ್ ಮಾಡ್ತದೆ. ಸೊ ಅದೇನೋ ಡಿಸ್ಕಷನ್ ನಡೀತದೆ. ಸೊ ದೇ ವಾಂಟ್ ಟು ಬಿಲ್ಡ್ ಎ ನ್ಯೂ ಹೈಕೋರ್ಟ್. ಅವಾಗ ಇವ್ರು ಕಟ್ಲಿಕ್ಕೆ ಯಾರು? ಕ್ಯಾಬಿನೆಟ್ ಡಿಸೈಡ್ ಮಾಡುತ್ತೆ ಅಷ್ಟೇ. ಬಟ್ ಇಂಜಿನಿಯರ್ಸ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಅಥವಾ ಇಂಪಾರ್ಟೆಂಟ್ ರೋಲ್. ಯಾವ ಸ್ಟೈಲಲ್ಲಿ ಬರಬೇಕು, ಇದು ಯಾವ ರೀತಿ ಇರಬೇಕು. ಹಾಗಾದ್ರೆ ಇವರಿಗೆ ಟೆಂಪಲ್ ಆರ್ಕಿಟೆಕ್ಚರ್ ಅಥವಾ ಒಂದು ಬೇಸಿಕ್ ಆರ್ಕಿಟೆಕ್ಚರ್ ಬಗ್ಗೆ ಐಡಿಯಾನೇ ಇಲ್ಲ ಅಂದರೆ ಇವ್ರು ಯಾವ ರೀತಿ ಕಟ್ತಾರೆ? ಫಾರ್ ಎಕ್ಸಾಂಪಲ್ ಕ್ಯಾಬಿನೆಟ್ ಒಂದು ಡಿಸೈಡ್ ಮಾಡುತ್ತಾ ಈಗ ದ್ರವಿಡಿಯನ್ ಸ್ಟೈಲಲ್ಲಿ ಕಟ್ಟೋಣ, ಓಕೆ ನಮ್ಮ ಸ್ಟೈಲ್, ಅಥವಾ ವೇಸರ ಸ್ಟೈಲಲ್ಲಿ ಕಟ್ಟೋಣ ಬಿಕಾಸ್ ಕರ್ನಾಟಕ ಸ್ಟೈಲ್. ಇವ್ರು ವೇಸರ ಅಂದರೆ ಗೊತ್ತಿಲ್ಲ ಅಂದರೆ ಮತ್ತೆ ಹೇಗೆ ಇವರು? ಅದಕ್ಕೆ ಏನು ಮಾಡ್ತೇನೆ, ಈ ಥರ ಕ್ವಶನ್ಗಳು ಕೇಳಿದ್ದೇನೆ. ಫಾರ್ ಎಕ್ಸಾಂಪಲ್ ನಾಗರ ಶೈಲಿಯ ಕೆಲಷ್ಟು ಪಾರ್ಟ್ಸ್ಗಳು ಯಾವುದು, ಅಮಲಕ ಅಂದ್ರೆ ಏನು, ಶಿಖರ ಅಂದ್ರೆ ಏನು,
ಓಕೆ. ಸೊ ವಿಮಾನ ಅಂದರೆ ವಿಮಾನ ದ್ರಾವಿಡಲ್ಲಿ ಬರ್ತಾ ಹೋಗುತ್ತೆ. ಓಕೆ. ಸೊ ಈ ಥರ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವ್ರಿಗೆ ವಿಮಾನ ಅಂದರೆ ಗೊತ್ತಿಲ್ಲ, ಓಕೆ, ಶಿಖರ ಅಂದರೆ ಗೊತ್ತಿಲ್ಲ, ಅಮಲಕ ಅಂದರೆ ಗೊತ್ತಿಲ್ಲ, ಕಳಶ ಅಂದರೆ ಗೊತ್ತಿಲ್ಲ, ಎದ್ರ ಮೇಲೆ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ, ಓಕೆ, ಪ್ರಕಾರ ಅಂದರೆ ಗೊತ್ತಿಲ್ಲ, ಸುಖನಾಸಿ ಅಂದರೆ ಗೊತ್ತಿಲ್ಲ. ಈ ಥರದ ಕ್ವಶನ್ಗಳಿಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಿಸ್ಟ್ರಿ ಓದ್ತಿದ್ರೆ ಹೌದು, ಬಟ್ ಎಲ್ಲಿ ಟಾರ್ಗೆಟ್ ಮಾಡಬೇಕು. ಸೊ ಜಸ್ಟ್ ಸ್ವಲ್ಪ ಫೋಕಸ್ ಆ ಕಡೆ ಮಾಡ್ಕೊಳ್ಳಿ. ಇಫ್ ಯು ಪ್ರಿಪೇರಿಂಗ್ ಫಾರ್ AE&JEE ಒನ್ಸ್ ಅಗೇನ್ PWD ಆಯಿತು, ಮತ್ತು ಇರಿಗೇಷನ್ ವಾಟ್ ಎವರ್ ಇಟ್ ಮೇ ಬಿ. ಹಳೆ ಕಾಲದ ಯಾರೋ ಡ್ಯಾಮ್ ಕಟ್ಟಿದಾರಾ, ಯಾರು ಇರಿಗೇಷನ್ಗೆ ಯಾರೋ ಒಂದು ಕೆನಲ್ ಕಟ್ಟಿದಾರಾ, ಯಾವುದೋ ಕೆರೆ ಕಟ್ಟಿದಾರಾ, ಅದನ್ನು ಕೇಳಲೇಬೇಕಲ್ವ ಅವನು. ಬಿಕಾಸ್ ಏನಾಗುತ್ತೆ, ನಾಳೆ ಇವರೇ ಅಲ್ವಾ ಕೆಲಸ ಮಾಡೋದು. ಈಗ ಅಪ್ಪರ್ ಕೃಷ್ಣ ನಡೀತಾ ಇದೆ. ಸೊ ದೇ ಹ್ಯಾವ್ ಟು ವರ್ಕ್. ಸೊ ಅವ್ರಿಗೆ ಗೊತ್ತಿರಬೇಕಲ್ಲ ಯಾರು ಹಳೆ ಕಾಲದ ಏನಾರು ಮಾಡಿಟ್ಟು ಹೋಗಿದಾರಾ. ಸೊ ವಿ ಹ್ಯಾವ್ ಟು ವರ್ಕ್ ಆನ್ ದೋಸ್ ಥಿಂಗ್ಸ್. ಇವ್ರಿಗೆ ಬೇಸಿಕ್ ಐಡಿಯಾನೇ ಇಲ್ಲ ಅಂದರೆ ನಾಳೆ ಬಂದು ಹೇಗೆ ಇದು ಮಾಡ್ತಾರೆ. ಬಿಕಾಸ್ ಆಫ್ ದಟ್ ದೇ ಆರ್ ಆಸ್ಕಿಂಗ್ ಸಮ್ ಕ್ವಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಏರಿಯಾಸ್. ಕೆಲವೊಂದು ಏರಿಯಾಗಳು ಹೀಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ನೀವು ಹಳೆ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ ಅವ್ರಿಗೆ. ಸುಮ್ಮನೆ ಹಿಸ್ಟ್ರಿ ಓದ್ತಾ ಇದೀವಿ ಆ ಥರ ಮಾಡೋದು ಬೇಡ. ಓಕೆ, ಕಾಮನ್ FDA ಇದ್ರೆ ಎಲ್ಲದೂ ಇಂಪಾರ್ಟೆಂಟ್, ಇಲ್ಲಿ ಇಂಪಾರ್ಟೆಂಟೇ, ಬಟ್ ಸ್ವಲ್ಪ ಈ ಕಡೆ ಫೋಕಸ್ ಮಾಡಿ. ಹಳೆ ಕ್ವಶನ್ ಪೇಪರ್ಸ್ ತೆಗೆದು ನೋಡಿ. ನಾ ಹೇಳಿದ್ದಿದೆ ಅಲ್ಲಿ ಈ ಕ್ವಶನ್ಸ್ಗಳು ಇದಾವೆ. ಓಕೆ, ಫಾರ್ ಎಕ್ಸಾಂಪಲ್ ಇದಾದ್ಮೇಲೆ ನೋಡ್ತಾ ಹೋಗಿ ಮೊನ್ನೆ KA ರೀಸೆಂಟಾಗಿ ನಮ್ಮ ಮೊನ್ನೆ ಒಂದು ಎಕ್ಸಾಮ್ ಬರ್ಕೊಂಡು ಕ್ವಶನ್ ಪೇಪರ್ ತಗೊಬಂದಿದ್ರು. ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ FDA SDA ಸಮಥಿಂಗ್ ಏನೋ ಕರೆದಿದ್ರು. ಅಲ್ಲಿ ನಾನು ಹೇಳಿ ಕಳಿಸಿ ಈ ಥರ ಬರ್ತಾವೆ ಕ್ವಶನ್ಸ್ಗಳು, ಸ್ವಲ್ಪ ನೋಡ್ಕೊಳ್ಳಿ. ಯಾವ ರೀತಿ ನಾಳೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟೋರ್ ಹೌಸ್ ಸಮಥಿಂಗ್ ಏನೋ ಒಂದು FDA SDA ಜಾಬ್ ಇತ್ತದು. ಸೊ ಅದಕ್ಕೊಂದು ಎಲ್ಲ 2-3 ಡಿಪಾರ್ಟ್ಮೆಂಟ್ ಸೇರಿ ಕರೆದಿದ್ರು ಅದನ್ನ. ಸೊ ಯು ಲಿಟ್ರಲಿ ಬಿಲೀವ್ ಇಟ್ ಆರ್ ನಾಟ್. ಸೊ ನಾವು ಕ್ಲಾಸಲ್ಲಿ ಮಾಡಿರ್ತೀವಿ. ಜೊತೆಗೆ ಅಲ್ಲೇನು ಮಾಡಿದ ಅವನು ಕೆಲವೊಂದು ಬೆಳೆಗಳ ವೆರೈಟಿಗಳು, ಹೈಬ್ರಿಡ್ ವೆರೈಟಿಗಳನ್ನ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋದು. ಇದು ರಾಗಿದೋ, ಇದು ಅಕ್ಕಿದೋ, ಈ ಥರ ಒಂದೆರಡು ಕ್ವಶನ್ ಕೇಳಿದ್ದಾನೆ. ಯಾಕೆ ಅದನ್ನು ಕೇಳಿದಾನೆ? ಬಿಕಾಸ್ ನಾಳೆ ನೀವು ಆ ಗೋಡೌನ್ ಮ್ಯಾನೇಜ್ ಮಾಡ್ತಿರ್ತೀರ ಅಂದಾಗ, ಸೊ ನಾನು ಮಾಡ್ತೀನಿ ಅಂದಾಗ ನನಗೆ ಗೊತ್ತಿರಬೇಕು ಯಾವ ವೆರೈಟಿ ಯಾವುದು ಅಂತೇಳಿ. ನನ್ನ ಬೇಸಿಕ್ ಐಡಿಯಲ್ಲಿ ಎಲ್ಲರೂ ಮಿಕ್ಸ್ ಮಾಡಿಬಿಟ್ರೆ ಗೋಡನಲ್ಲಿ ನಾಳೆ ನಾವು ಜನರಿಗೆ ಸಪ್ಲೈ ಮಾಡಬೇಕಲ್ಲ, ಮಿಕ್ಸ್ ಆಗುತ್ತಲ್ಲ. ಸೊ ಹಾಗೆ ಇವನಿಗೆ ವೆರೈಟಿಗಳು ಗೊತ್ತಿರಬೇಕು. ನೆಕ್ಸ್ಟ್ ಯಾವ ಬೆಳೆ ಅದನ್ನು ಕೇಳಿದಾನೆ. ಯಾವ ಬೆಳೆ, ಜಾಗ್ರಫಿ ಇದು ನನಗೆ ತೋರ್ತೀನಿ. ಜಾಗ್ರಫಿ ಯಾವ ಬೆಳೆ ಬೆಳೀತಾರೆ, ವಿಚ್ ಇಸ್ ಯಾವುದಿದು ನಮಗೆ ಖಾರಿಫ್ ಯಾವುದು, ಓಕೆ, ರಬಿ ಯಾವುದು, ಝೈದ್ ಯಾವುದು, ಇದನ್ನ ಕೇಳಿ. ಯಾಕೆ ಕೇಳಿದಾರೆ ಅದನ್ನ? ಬಿಕಾಸ್ ಇವನಿಗೆ ಸ್ಟೋರ್ಗಳು ಖಾಲಿ ಇರಬೇಕು. ಅವಾಗ ಇವನಿಗೆ ಗೊತ್ತಿರ್ಬೇಕು ಯಾವ ಬೆಳೆ ರೈತರು ಬೆಳೀತಿದ್ದಾರೆ. ಈಗ ಗೌರ್ಮೆಂಟ್ ಪ್ರಕ್ಯೂರ್ ಮಾಡ್ತಾ ಇದೆ. ಪ್ರಕ್ಯೂರ್ ಮಾಡೋಕೆ ಗೌರ್ಮೆಂಟ್ ಆರ್ಡರ್ ಓಡಿಸುತ್ತೆ ಒಂದು ಪ್ರಕ್ಯೂರ್ ಮಾಡ್ಬೇಕಂತ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಖಾರಿಫ್ ಸೀಸನ್ ಅಂತ ಅನ್ಕೊಂಡ್ರೆ ನಾನು, ಈಗ ಇಲ್ಲ ಬೇಸಿಗೆ ಸಮ್ಮರ್, ಇಟ್ಸ್ ಓಕೆ. ಸೊ ಖಾರಿಫ್ ಅಂತ ಅನ್ಕೊಂಡ್ರೆ ನಾನೀಗ ಹೋಗ್ಬಿಟ್ಟು ಮಲೆನಾಡು ಕಡೆಗೆ ಹೋಗ್ಬಿಟ್ಟು ಈಗ ಅಲ್ಲಿ ಹಾಕಿರ್ತಾರೆ ನನ್ನ ರಾಗಿ ತೊಗೊಂಬರೋದಿಲ್ಲ. ಯಾಕೆ ಖಾರಿಫಲ್ಲಿ ಬೆಳೆಯಲ್ಲ ನಾವು ರಾಗಿನ, ಅಲ್ಲಿ ಬೆಳೆದ ಭತ್ತ. ಸೊ ದಟ್ ಮೀನ್ಸ್ ಹಿ ಶುಡ್ ಪ್ರಿಪೇರ್ ಫಾರ್ ದೀಸ್ ಥಿಂಗ್ಸ್. ಅಂದರೆ ನೀವು ಹೇಳ್ತಿರೋದೇನೆಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಅಗ್ರಿಕಲ್ಚರ್ ಈಗ KAದು ಒಂದು ಎಕ್ಸಾಮ್ ಪೆಂಡಿಂಗ್ ಇದೆ. ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಸೊ ನಾವು ಏನೇ ಓದಬೇಕಾದ್ರೂ ಅಗ್ರಿಕಲ್ಚರ್ ಪಾರ್ಟ್ ಬಿಕಮ್ಸ್ ಇಂಪಾರ್ಟೆಂಟ್. ರಿಲೇಟೆಡ್ ಅದು ಹಿಸ್ಟ್ರಿ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅಂಡ್ ಜಾಗ್ರಫಿ ರಿಲೇಟೆಡ್ ಟು ಅಗ್ರಿಕಲ್ಚರ್. ಓಕೆ, ಅಂದರೆ ಈ ಇಂಟರ್ಲಿಂಕೇಜಸ್ ಮಾಡ್ಕೊಂಡು ಓದಬೇಕು. ಈಗ ನೋಡಿ ಸರ್, ಒಂದು PSI ಒಂದು ಕ್ವಶನ್ ಬಂದಿತ್ತು. ತುಂಬಾ ಜನ ಏನ್ ಮಾಡ್ರು, ಲೈಕ್ ಹಳೆ ಒಂದು 2-3 ಐ ಥಿಂಕ್ 2-3 ನೋಟಿಫಿಕೇಶನ್ ಬ್ಯಾಕ್ ಈ ಥರ ಕ್ವಶನ್ಸ್ ಬರ್ತಾ ಇರ್ತಾರೆ. ನಾನು ಇಫ್ ಐ ಆಮ್ ನಾಟ್ ರಾಂಗ್ ಒಂದು ಕ್ವಶನ್ ಕೇಳಿದೆ. DK ಬಸ್ ಕೇಸ್ ಮೇಲೆ ಕೇಳಿದೆ. DK ಬಸ್ ಅಥವಾ DK ಬಾಸು ಅಂತ ಕರಿತೀವಿ. ಈ ಕೇಸ್ ಬಗ್ಗೆ ಕೇಳಿದಾನೆ. ಎಲ್ಲರೂ ಪಾಲಿಟಿ ಓದ್ತಾ ಇದಾರ, ಕರೆಕ್ಟ್. ಆರ್ಟಿಕಲ್ಸ್ ಓದ್ತೀವಿ, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಆಮೇಲೆ ಕರ್ತವ್ಯಗಳು, ಓಕೆ, ಇದನ್ನೆಲ್ಲ ಓದ್ತಾ ಇದೀವಿ. ಮೂಲಭೂತ ಹಕ್ಕುಗಳು ಓದ್ತಾ ಇದೀವಿ. ಬಟ್ ಸಡನ್ ಆಗಿ ಆ ವರ್ಷ PSI ಶಾಕ್. ಇದೆಲ್ಲಿಂದ ಬಂದು ಕ್ವಶನ್ ಇದು? ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದು. ಯಾಕೆ ಕೇಳಿದಾರೆ ಅಂತಂದ್ರೆ ಸಿಂಪಲ್ ಸರ್, ಅದು ಅರೆಸ್ಟ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಅಂದ್ರೆ ಗೈಡ್ಲೈನ್ಸ್ ಕೊಡ್ತಾ ಹೋಗಿದೆ ಸುಪ್ರೀಂ ಕೋರ್ಟ್. ಒಬ್ಬ ವ್ಯಕ್ತಿ ನೀವು ಅರೆಸ್ಟ್ ಮಾಡಬೇಕಾದ್ರೆ ಏನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ. ಯಾಕಂದ್ರೆ DK ಬಸ್ ಕೇಸಲ್ಲಿ. ಸೊ ನಾಳೆ ಇವ್ರು PSI ಹೋದಾಗ, ರೂರಲ್ ಸೈಡ್ ಹೋದಾಗ ದೇ ಆರ್ ಗೋಯಿಂಗ್ ಟು ಬಿ SHO, ಸ್ಟೇಷನ್ ಹೆಡ್ ಆಗ್ತಾರೆ ಅವರು. ಓಕೆ, ಸೊ ಅವ್ರು ನಾಳೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕಾದ್ರೆ ದೇ ಶುಡ್ ಫಾಲೋ ದ DK ಬಸ್ ಕೇಸ್ ಗೈಡ್ಲೈನ್ಸ್. ಸೊ ಅವ್ರಿಗೆ ಅದು ಗೊತ್ತಿಲ್ಲ ಅಂದ್ಬಿಟ್ಟು ಯಾರನ್ನೋ ಒಬ್ಬನ ಅರೆಸ್ಟ್ ಮಾಡಿದ್ರು, ನಾಳೆ ಇವರೇ ಸಸ್ಪೆಂಡ್ ಆಗೋದು. ಅಂದ್ರೆ ಹುಡುಗ ಎಲ್ಲಿ ಸೋಲ್ತಾ ಇದ್ದಾರೆ ಥಿಯರಿಟಿಕಲ್. ಸ್ವಲ್ಪ ಅಪ್ಲೈ ಮಾಡ್ಲಿ. ಸ್ಯಾಡ್ ಎಕ್ಸಾಮ್ ಮೊನ್ನೆ ಹೇಳ್ತಾ ಇದ್ದ ಲಾಸ್ಟ್ ವಿಡಿಯೋನ ಹೇಳಿದೀವಿ. ಸೊ ಏನ್ ಕೇಳಿದಾರೆ, ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ ಸುಂಗಂ ತವಿರ್ತ ಚೋಳ ಅಂತ ಕೇಳಿದಾನೆ ಸರ್. ನನ್ನ ಬುಕ್ ಇದರಿಂದ ನೋಟ್ಸ್ ಇಂದ ಬಂದಿದೆ, ಅಥವಾ ಈ ಬುಕ್ ಇಂದ, ತಮಿಳ್ನಾಡು ಬುಕ್ ಇಂದ ಬಂದಿದೆ, ನಾನು ನೋಟ್ಸ್ ಬರ್ಸಿದೀನಿ ಅಂತ ಹೇಳಿದೆ ನಿಮಗೆ. ಸೊ ಯಾಕೆ ಅದನ್ನ ಕೇಳಿದಾನೆ? ಹಿಸ್ಟ್ರಿಯಿಂದ. ವೈ ಹ್ಯಾಸ್ ಆಸ್ಕ್ಡ್? ಬಿಕಾಸ್ ಸ್ಟೇಟ್ಸ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಮುಂಚೆ KS ಅಲ್ಲಿ ಇತ್ತದು, ಈಗ ಸಪ್ರೇಟ್ ಮಾಡಿದ್ದಾರೆ ಅಲ್ವಾ ಸರ್? ಸೊ ಯಾಕೆ ಕೇಳಿದ? ಬಿಕಾಸ್ ದೀಸ್ ಪೀಪಲ್ ಶುಡ್ ನೋ ದ ಟ್ಯಾಕ್ಸೇಷನ್ ಆಫ್ ದ ಆನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದಲ್ಲಿ ಯಾವ ರೀತಿ ತೆರಿಗೆ ಹಾಕ್ತಾ ಇದ್ರು. ಸೊ ಈಗಿನ ತೆರಿಗೆಗಳು ಅಕೌಂಟ್ಸ್ ಆಡಿಟ್ ಅಂಡ್ ಡಿಪಾರ್ಟ್ಮೆಂಟ್ ಇವನ್ ಇವ್ರ ಆಡಿಟ್ ಅಕೌಂಟ್ಸ್ ಏನು ಟ್ಯಾಕ್ಸ್ ಹಾಕಲ್ಲ ಇವರು, ಬಟ್ ಆಡಿಟ್ ಮಾಡಬೇಕು. ಇವ್ರು ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕಾ? ಹಳೆ ಕಾಲದಲ್ಲಿ ಹೇಗಿತ್ತು, ಅದಕ್ಕೆ ಅದನ್ನ ಟಾರ್ಗೆಟ್ ಮಾಡಿರೋದು ಅವ್ರ ಕ್ವಶನ್ಸ್ನ.
ಸೊ ಅಂದರೆ ನಾವು ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಎಕ್ಸಾಮ್ ಕರೆದಿದಾಗ ಫಾರ್ ಯಾವುದೋ ಒಂದು ಟೆಕ್ನಿಕಲ್ ಪೋಸ್ಟ್ ಇರ್ಬೋದು, ಯಾವುದೋ ಇದೇ ಪರ್ಟಿಕ್ಯುಲರ್ ಜಾಬ್ ಅಂತ ಕರೆದಾಗ ಸೊ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಗಳು ಕೇಳ್ತಾ ಹೋಗ್ತಾನೆ. ಈ ಕೋಆಪರೇಟಿವ್ ಸೊಸೈಟೀಸ್ ಯಾವುದೊಂದು ಜಾಬ್ ಇರೋದು ತಿಳ್ಕೊಳ್ಳಿ, ಅವಾಗ ಅವನೇನು ಮಾಡ್ತಾನೆ ಅಂದರೆ ಸೊ ಅದ್ರ ಮೇಲೆ ಒಂದಿಷ್ಟು ಕ್ವಶನ್ಗಳು ತುಂಬ ಟಾರ್ಗೆಟ್ ಮಾಡ್ತಾನೆ. ಸೊ ಮಾಡಿದಂಗೆ ಕೂಡ ಅದನ್ನ ಸೊ ಯಾವ ರೀತಿ ಮಾಡ್ತಾ ಹೋಗ್ತಾನೆ, ಲೈಕ್ ಮೊದಲ ಕೋಆಪರೇಟಿವ್ ಸೊಸೈಟಿ ಎಲ್ಲಿ ಸ್ಟಾರ್ಟ್ ಆಯಿತು, ಅಧ್ಯಕ್ಷರು ಯಾರಾಗಿದ್ರು, ಸೊ ಯಾರು ಸ್ಟಾರ್ಟ್ ಮಾಡಿದ್ರು. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಯಾವಾಗ ಬಂತು, ಮತ್ತೆ ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಸಪರೇಟ್ ಓಪನ್ ಆಗಿದೆ. ಇದನ್ನ ನಾವು ಕೇಳಲೇಬೇಕಲ್ಲ ಅವನು. ಮತ್ತೀಗ ಮೇನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹಕಾರ ಸಂಘಗಳ ಪಾತ್ರ ಏನು, ಈ ತರ ಕೇಳ್ತಾ ಹೋಗ್ತಾನೆ ಬಿಕಾಸ್ ಆಫ್ ದ ಕರೆಂಟ್ ಅಫೇರ್ಸ್. ಸೊ ನಾವು ಅಷ್ಟೇ ಬರಬೇಕಾದ್ರೆ ಈ ತರ ನೋಡ್ಕೊಬೇಕು, ಅವರು ಈ ತರ ನೋಡ್ಕೊಬೇಕು. ಆಮೇಲೆ ಒಂದು ಬಿಲೀವ್ ಇಟ್ ಆರ್ ನಾಟ್ ಯಾವುದೋ ಒಂದು ಎಕ್ಸಾಮ್ PCನೋ ಯಾವುದೋ ಗ್ರೂಪ್ C ಎಕ್ಸಾಮಿನೇಷನ್ ಇರಬೇಕು. ಸೊ ಐ ಥಿಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬೇಕು. ಸೊ ಅದರಲ್ಲಿ ಏನು ಕೇಳಿದ ಅಂತಂದ್ರೆ ಸೊ ಮೋರ್ ಅಂಡ್ ಟ್ಯಾಕ್ಸೇಷನ್ ಹೆಂಗೆ ಕೇಳಿದ ಅಂತಂದ್ರೆ ಇಫ್ ಸಮ್ವನ್ ಫೇಲ್ಸ್ ಟು ಪೇ ದ ಟ್ಯಾಕ್ಸ್, ಅಂದ್ರೆ ತೆರಿಗೆ ಕಟ್ಲಿಕ್ಕೆ ವಿಫಲನಾದರೆ ಏನ್ ಮಾಡ್ತಾ ಇದ್ರು, ಅವ್ನು ತಲೆ ತೆಗಿತಾ ಇದ್ರು, ಇಲ್ಲ ಶಿರಚ್ಛೇದ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಅಂದ್ರೆ ಈಗಿನ ಲಾ ಆ್ಯಂಡ್ ಆರ್ಡ್ರು ಆಗಿನ ಲಾ ಆ್ಯಂಡ್ ಆರ್ಡ್ರು ಕೇಳಲೇಬೇಕಲ್ಲ ಅವನು. ಸೊ ಈಗ ನಾವು ಹೋಗ್ಬಿಟ್ಟು ಆಗಿನ ಕಾಲದಲ್ಲಿ ಹಾಗಿತ್ತು, ಈಗ ಹೋಗ್ಬಿಟ್ಟು ನಾವು ತಲೆ ತೆಗಿಲಿಕ್ಕಾಗಲ್ಲ. ಸೊ ವಿ ಶುಡ್ ರೂಲ್, ಸೊ ವಿ ಶುಡ್ ವರ್ಕ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತ ಲಾ. ಸೊ ಅಂದ್ರೆ ಈ ತರ ಕ್ವಶನ್ಗಳು ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕೆಲವೊಂದು ಒಂದು 4-5 ಕ್ವಶನ್ ಈ ತರ ಬರ್ತಿದಾವೆ. ನಾವು ಈ 4-5 ಎಲ್ಲರೂ ಸೇಮ್, ಎಲ್ಲರೂ ಒಂದೇ ಓದಿರ್ತೀವಿ, ಎಲ್ಲ ಕ್ಯಾಂಡಿಡೇಟ್ಗಳು ಸೇಮ್ ಓದ್ತಾರೆ. ಬಟ್ ಈ ತರ ಕ್ವಶನ್ಗಳು ಔಟ್ ಆಫ್ ದಿ ಸಿಲೆಬಸ್ ಅಂತ ಬಿಟ್ಟು ಬರ್ತಾರೆ. DK ಬಸ್ ಇರ್ಬೋದು ಅಥವಾ ಈ ತರ ಕ್ವಶನ್ಗಳು ಅಮಲಕ ಬಿಟ್ಟು ಬಂದಾಗ ಈ ಕ್ವಶನ್ಗಳು ಯಾರಲ್ಲಿ ವರ್ಕ್ ಮಾಡ್ತಾರಲ್ಲ ಹಿ ವಿಲ್ ಬಿ ಗೆಟ್ ಇನ್ ಟು ದ ಜಾಬ್. ಇದು ಇಂಪಾರ್ಟೆಂಟ್. ಓಕೆ ಸರ್, ಇನ್ನೊಂದು ನನಗೆ ರೀಸೆಂಟಾಗಿ ಕ್ವಶನ್ ಪೇಪರ್ಸ್ ನೋಡಿದಾಗ ನಾನು ಇತ್ತೀಚೆಗೆ ಕಾಣುತ್ತಿರೋದು ಸರ್, ಈಗ ನಾವು ಕರೆಂಟ್ ಅಫೇರ್ಸಲ್ಲಿ ಒಂದು ಟಾಪಿಕ್ ಇರುತ್ತೆ. ಈಗ ಮೋಸ್ಟ್ ಪಾಪ್ಯುಲರ್ ಟಾಪಿಕ್ ಅಂದರೆ ಯುದ್ಧ ನಡೀತಾ ಇದೆ. ಸೊ ಅಮೇರಿಕಾ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ ಯುದ್ಧ ಎಲ್ಲ ನಾವು ಯುದ್ಧಗಳನ್ನು ಓದಿದ್ದು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಮ್ಯಾಪಿಂಗ್ ಮಾಡಿದ್ದು ಇದೆಲ್ಲ ನಾವು ಮಾಡ್ತಿರ್ತೀವಿ. ಬಟ್ ಅಲ್ಲಿ ಹೋದಾಗ ಕರೆಂಟ್ ಅಫೇರ್ಸ್ ಕೇಳಿರಲ್ಲ, ಅದ್ರ ಆಧಾರಿತ ಸಬ್ಜೆಕ್ಟ್ ಕೇಳಿಬಿಡುತ್ತೆ. ನಾವು ಸ್ಟಿಲ್ ರಿಮೆಂಬರ್ ಇದ್ರದ್ದು ನಾವು ಟ್ರಿಪಲ್ ತಲಾಕ್ ಅಬಾಲಿಷನ್ ಆ್ಯಕ್ಟ್ ಬಂದಾಗ ಟ್ರಿಪಲ್ ತಲಾಕ್ ಬಗ್ಗೆ ಓದಿದ್ದು, ಬಟ್ ಅಲ್ಲಿ ಹೋದಾಗ ಆರ್ಟಿಕಲ್ 44 ಕ್ವಶನ್ ಆಗಿತ್ತು. ಅಂದರೆ ಕರೆಂಟ್ ಅಫೇರ್ಸ್ ಆಧಾರಿತ ಸಬ್ಜೆಕ್ಟ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. ಇದನ್ನ ಹೆಂಗೆ ಸರ್ ಟ್ಯಾಕಲ್ ಮಾಡೋದು? ಇದೊಂದು ಚೆನ್ನಾಗೈತೆ ಸರ್. ಈಗ ಫಾರ್ ಎಕ್ಸಾಂಪಲ್ ಈ ಪರ್ಷಿಯಾ ವಾರ್ ಬಗ್ಗೆ ಕೇಳಿದ್ರಿ. ಈ ಪರ್ಷಿಯಾ ವಾರ್ ನಾವು ಏನು ಮಾಡ್ತೀವಿ, ಎಕನಾಮಿಕ್ ಪರ್ಸ್ಪೆಕ್ಟಿವ್ ಓದ್ತಾ ಇದೀವಿ. ಎಕನಾಮಿ ಅಂದ್ರೆ ಏನು, ನಮ್ದು ಫಾರ್ ಎಕ್ಸಾಂಪಲ್ ಇನ್ಕಮ್, ನಮ್ದು ಎಕ್ಸ್ಪೋರ್ಟ್ ಇಂಪೋರ್ಟ್ ಹ್ಯಾಂಪರ್ ಆಗಿದೆ ಬಿಕಾಸ್ ಆಫ್ ದ ವಾರ್. ಓಕೆ, ಇದೆಲ್ಲ ನಾವು ಎಕಾನಮಿ ಓದಿದ್ವಾ. ಜಿಯೋ ಪೊಲಿಟಿಕ್ಸ್ ಓದ್ತಾ ಇದೀವಿ, ಅಂದ್ರೆ ಲೈಕ್ ನಾವು ಯಾವ ಕಡೆ ಸಪೋರ್ಟ್ ಇರ್ಬೋದು ಅಥವಾ ಏನೇನು ಆಗ್ತದೆ ಇಶ್ಯೂಸ್ಗಳು ಅದು ಓದ್ತಾ ಇದೀವಿ. ಬಟ್ ಹಿಸ್ಟ್ರಿ ಕನೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಒಂದು ಸಬ್ಜೆಕ್ಟ್ ಕರೆಂಟ್ ಅಫೇರ್ಸ್ ಬಂದಾಗ 360 ಡಿಗ್ರಿ ಅನಾಲಿಸಿಸ್ ಅಂತ ಕರಿತೀವಿ. ನಾವು ಹಿಸ್ಟ್ರಿ ಮರ್ತೇ ಬಿಟ್ಟಿದ್ದೀವಿ, ಹಿಸ್ಟ್ರಿನೇ ಮರ್ತು ಬಿಟ್ಟಿದ್ದೀವಿ. ಸೊ ಹಾಗೆ ಕರ್ನಾಟಕ ಈ KPSC ಬಗ್ಗೆ ಮಾತಾಡ್ಬೇಕು. ಕರ್ನಾಟಕ ಹೇಗೆ ಸಂಬಂಧ, ನಮಗೆ ಅದಕ್ಕೆ ಸಂಬಂಧ ಎಲ್ಲ ಬಿಡು, ನಾವು ಇಷ್ಟೇ ಜಾಗ್ರಫಿ ಅಷ್ಟೇ ಓದ್ತೀವಿ, ಇಲ್ಲಿ ಯಾವ್ದು ಪಾಸ್ ಆಗುತ್ತೆ, ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಎಲ್ಲಿ ಬರುತ್ತೆ, ಇಲ್ಲಿ ಯಾವ ದೇಶ, ಇಷ್ಟೇ ಓದ್ತಾ ಇದೀವಿ. ಬಟ್ ಹಿಸ್ಟ್ರಿ ಕನೆಕ್ಟ್ ಮಾಡಬೇಕಾ, ಎಕಾನಮಿ ಕನೆಕ್ಟ್ ಮಾಡಬೇಕಾ, ಹೇಗಿದೆ ಎಕಾನಮಿಗೆ ಹೆಲ್ಪ್ ಹಾರ್ಮ್ ಮಾಡ್ತಾ ಇದೆ, ಲೈಕ್ ಯಾವ ರೀತಿ ತೊಂದರೆ ಆಗ್ತದೆ ನಮ್ಮ ರೈತರಿಗೆ. ಕಲ್ಲಂಗಡಿ ಹಣ್ಣು ಮಾಡ್ತಾ ಇದ್ರು, ಕಲ್ಲಂಗಡಿ ಹಣ್ಣು ರೇಟ್ ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು? ಬಿಕಾಸ್ ಇಲ್ಲಿ ಮಾಡ್ತಾ ಇದ್ರು ರಂಜಾನ್ ಟೈಮಲ್ಲಿ ಯೂಸ್ ಟು ಎಕ್ಸ್ಪೋರ್ಟ್. ಸಡನ್ ಆಗಿ ವಾರ ಆಯ್ತು, ಈ ವರ್ಷ ರೇಟ್ ನೋಡಿ ಬಿದ್ದೋಗಿದೆ. ರೈತರು ಎಲ್ಲೂ ಕೊಡ್ಬೇಕು ಪಾಪ, ಅಂದ್ರೆ ಎಕಾನಮಿ ಆಯ್ತು. ಈ ಹಿಸ್ಟ್ರಿಗೆ ಹೇಗೆ ಕನೆಕ್ಟ್ ಮಾಡೋದು? ಸೊ ಈ ಕರ್ನಾಟಕ ಹಿಸ್ಟ್ರಿ ಕನೆಕ್ಟ್ ಮಾಡಿದ್ನ. ಸೊ ಪರ್ಷಿಯಾ ವಾರ್ ಆಯ್ತು, ಫಸ್ಟ್ ತಗೊಂಡು ಜನರಲ್ ಆಗಿ. ಸೊ ಪರ್ಷಿಯಾ ಅಂತ ಹಿಂಗೆ, ಇರಾನ್ ಅಂತ ಹಿಂಗೆ ಕರಿತೀವಿ. ಇರಾನಿಗೆ ಇರಾನ್ ಅಂತ ಬಂದಿದ್ದ ಹೆಸರು ಯಾವಾಗ? ಸೊ ಇನ್ ದ ಇಯರ್ 1935 ಅಕಾರ್ಡ್, 1935 ಅಕಾರ್ಡಲ್ಲಿ ಬರ್ತಾ ಹೋಗುತ್ತೆ. ಅವಾಗ ಕಿಂಗ್ ಆಳ್ತಾ ಇದ್ರು. ಸೊ ಅವಾಗ ಏನ್ ಮಾಡಿ ಇರಾನ್ ಅಂತ ಹೆಸರಿಟ್ರು. ಇರಾನ್ ಅಂತ ಯಾಕೆ ಕರೆದ್ರು? ಪರ್ಷಿಯಾ ಅಂದ್ರೆ ಇರಾನ್ ಅಂತ ಯಾಕೆ ಕರೆದ್ರು? ಇರಾನ್ ಅಂದ್ರೆ ದ ಲ್ಯಾಂಡ್ ಆಫ್ ಆರ್ಯನ್ಸ್ ಅಂತ. ಈಗ ನಾವು ವೇದಿಕ್ ಪೀರಿಯಡ್ ಅಲ್ಲಿ ವೈದಿಕ ನಾಗರಿಕತೆ ಓದ್ಬೇಕಾದ್ರೆ ಅಲ್ಲಿ ಆರ್ಯ ಸಿದ್ಧಾಂತ ಅಂತ ಬರುತ್ತೆ. ವೆದರ್ ದೀಸ್ ಆರ್ಯನ್ಸ್ ವರ್ ಔಟ್ಸೈಡರ್ಸ್ ಅಥವಾ ಇನ್ಸೈಡರ್ಸ್, ಇಂಡಿಯಾದವರು ಅಥವಾ ನೇಟಿವ್ ಪೀಪಲ್ ಅಥವಾ ಔಟ್ಸೈಡರ್ಸ್. ಸಿದ್ಧಾಂತಗಳು ಮ್ಯಾಕ್ಸ್ ಮುಲ್ಲರ್ ಸಿದ್ಧಾಂತ ಬರ್ತಾ ಹೋಗುತ್ತೆ. ಇದು ಹಲವಾರು ಸಿದ್ಧಾಂತ ಬಂದಾಗ ನಾವು ಅದನ್ನ ಓದ್ಬೇಕೀಗ. ಅಲ್ಲಿ ಕನೆಕ್ಟ್ ಮಾಡ್ತಾನೆ ಈಗ, ಕರೆಕ್ಟ್ ಅಲ್ವಾ ಸರ್? ಸೊ ಅಲ್ಲಿ ಬಂದ್ವಿ ಆಯ್ತಾ, ಅಲ್ಲಿ ಒಂದು ಮುಗಿಸ್ಕೊಂಡ್ವಿ. ಅಂದ್ರೆ ಇರಾನ್ ಮೀನ್ಸ್ ದ ಲ್ಯಾಂಡ್ ಆಫ್ ಆರ್ಯನ್ಸ್. ಈಗ ಇದಕ್ಕೂ ಕರ್ನಾಟಕ ಹೇಗೆ ಸಂಬಂಧ? ನಾವು ಇಷ್ಟು ಡೀಟೇಲ್ ಆಗಿ ಓದೋದೇ ಇಲ್ಲ ಹುಡುಗರು. ಯಾಕೆ ಇದು ಬಂದ್ ಕ್ವಶನ್ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಅಲ್ಲಿ ಪಾರ್ಸಿಗಳಿದ್ರು, ಅಂದ್ರೆ ಜೊರಾಸ್ಟ್ರಿಯನ್ಸ್. ಸೊ ಯಾವಾಗ ಅಲ್ಲಿ ಇಸ್ಲಾಂ ಇನ್ವೇಷನ್ ಆಗುತ್ತೆ ಅಥವಾ ಮುಸ್ಲಿಮರ ದಾಳಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ 1918 ಅಲ್ಲ, ಅದಕ್ಕಿಂತ ಮುಂಚೆ ಮಿಡಿವಲ್ ಪೀರಿಯಡ್ ಅಲ್ಲಿ. ಸೊ ದಾಳಿ ಕೆಲವೊಂದು ಜನ ಈ ಪರ್ಷಿಯನ್ಸ್ ಏನ್ ಮಾಡ್ತಾರೆ, ಇಂಡಿಯಾಕ್ಕೆ ಓಡ್ ಬರ್ತಾರೆ. ಅದಕ್ಕೆ ನಾವು ಪಾರ್ಸಿಗಳು ಅಂತ ಕರಿತೀವಿ ಅವ್ರನ್ನ. ಸೊ ಫಸ್ಟ್ ಬಂದು ಎಲ್ಲಿ ಉಳ್ಕೊಂಡ್ರು? ಸೊ ಫಸ್ಟ್ ಇಂಡಿಯಾಗೆ ಬಂದಾಗ ಅವರು ಸಂಜನಾ ಅಂತ ಒಂದು ಊರಿಗೆ ಬರ್ತಾರೆ, ಗುಜರಾತ್ ಹತ್ರ ಸಂಜನಾ ಅಂತ. ಇದಕ್ಕೂ ಕರ್ನಾಟಕ ಹಿಸ್ಟ್ರಿಗೆ ಹೇಗೆ ಸಂಬಂಧ? ಐ ವಿಲ್ ಕನೆಕ್ಟ್. ಸೊ ಇದು ಹೇಗೆ ಕೇಳ್ತಾನೆ ಅಂತೇಳಿ. ಸಂಜನಾ ಅನ್ನೋ ಊರು ಮುಂಚೆ ಯಾರ ಕಂಟ್ರೋಲ್ ಇತ್ತಿದ್ದು? ಇಟ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಬಾದಾಮಿ ಚಾಲುಕ್ಯಾಸ್. ಸರಿನಾ ಸರ್? ಬಾದಾಮಿ ಚಾಲುಕ್ಯರಲ್ಲಿ ಅಂದ್ರೆ ಯಾರು ಕಿಂಗ್ ಆಗಿದ್ದ ಅವಾಗ ಇಂಡಿಯಾಕ್ಕೆ? ಅಂದ್ರೆ ಪವರ್ಫುಲ್ ಕಿಂಗ್ ಯಾರು? ವಿಜಯಾದಿತ್ಯ.
ವಿಜಯಾದಿತ್ಯ ಅಂತ ಬಾದಾಮಿ ಚಾಲಕ ರಾಜ ಬರ್ತಾನೆ. ಸೊ ಅವನ ಕಾಲದ ಆಶ್ರಯ ಕೊಡ್ತಾನೆ. ಹೀ ಗೇವ್ ದ ಶೆಲ್ಟರ್ ಟು ದ ಪಾರ್ಸಿಸ್. ಅಂದ್ರೆ ಕನ್ನಡದ ಒಬ್ಬ ರಾಜ ಹೋಗ್ಬಿಟ್ಟು ಕೊಟ್ಟಿಯಾನ. ಈಗ ಬಾದಾಮಿ ಚಾಲಕ ಕೇಳ್ಬೇಕಲ್ಲ ಅವನ ಎಕ್ಸಾಮಿಗೆ ಅಲ್ವಾ. ಇದಾದ್ಮೇಲೆ ಸಂಜನಾ ಹೇಗೆ ಕರ್ನಾಟಕ ಸಂಬಂಧ. ಸೊ ಕರ್ನಾಟಕದ ಶ್ರೇಷ್ಠ ಒಬ್ಬ ರಾಜ ಬರ್ತಾನೆ, ರಾಷ್ಟ್ರಕೂಟ ಅಮೋಘ ವರ್ಷ ಅಂತ ಕರಿತೀವಿ. ಈ ಅಮೋಘ ವರ್ಷನ ನಾವು ತಗೊಂಡಾಗ ಈ ಅಮೋಘ ವರ್ಷ ಏನ್ ಮಾಡ್ತಾನೆ ಅಂದ್ರೆ ಸಂಜನಾ ತಾಮ್ರಪಟ ಶಾಸನ ಹೊರಡಿಸ, ಅದೇ ಊರಲ್ಲಿದೆ ಅದು, ಅದೇ ಊರಲ್ಲೇ. ಅಂದ್ರೆ ಸಂಜನಾ ತಾಮ್ರಪಟ ಶಾಸನ ಕರ್ನಾಟಕ ಹಿಸ್ಟ್ರಿ ಸಂಬಂಧಿಸಿದ್ದು. ಸಂಜನಾ ಅನ್ನೋ ಊರಿಗೆ ಬಂದವರು ಯಾರು? ಇದೇ ಇರಾನಿಯನ್ಸ್. ಯಾವಾಗ ಬಂದ್ರು? ವಿಜಯಾದಿತ್ಯನ ಕಾಲದಲ್ಲಿ. ಅಂದ್ರೆ ಕರ್ನಾಟಕ ಹಿಸ್ಟ್ರಿಗೆ ಎಷ್ಟು ರಿಲೇಟೆಡ್ ಇದೆ ಈಗ. ನಾನು ಸಂಜನಾ ತಾಮ್ರಪಟ ಶಾಸನ ಯಾಕೆ ಹೇಳ್ತೀನಿ ಅಂದ್ರೆ ಬಿಕಾಸ್ ಆಫ್ ಇರಾನ್ ವಾರ್. ಸೊ ಈ ತರ ಕನೆಕ್ಟ್ ಮಾಡಿ ನಾವು ಡೀಟೇಲ್ ಆಗಿ ಓದಿದಾಗ ಈಸಿ ಆಗುತ್ತೆ ಎಕ್ಸಾಮ್ಸ್. ನಾವೇನ್ ಮಾಡ್ತಿದ್ವಿ ಅಷ್ಟೇ ಓದ್ತಿದ್ವಿ. ಫಾರ್ ಎಕ್ಸಾಂಪಲ್ ನಮ್ದೇ ಮ್ಯಾಗ್ಝಿನ್ ತಗೋಣ ಸರ್. ಈ ಮ್ಯಾಗ್ಝಿನ್ ತಗೊಂಡಾಗ ಇಲ್ಲಿ ಯಾವ ರೀತಿ ಆಗುತ್ತೆ, ಈ ಮ್ಯಾಗ್ಝಿನ್ಸಿಗೆ ಬಂತ ನಮಗೆ ನಮ್ದು ಸಾಧನ ಇದು, ನಮ್ದು ಅನನ್ಯ ಸಾಧನ ಇದೆ. ಅನನ್ಯ ಸಾಧನ ನೋಡ್ತಾ ಹೋಗಿ ನಾವು ಫಾರ್ ಎಕ್ಸಾಂಪಲ್ ಹೇಗೆ ಕನೆಕ್ಟ್ ಮಾಡೋದು ಅಂತ. ಸೊ ಪೇಜ್ ನಂಬರ್ ಫಾರ್ ಎಕ್ಸಾಂಪಲ್ 45 ಬರೋಣ ಸರ್. ಸೊ ಇದು ಸರ್ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಿಮಗೆ ಮತ್ತು ನಮ್ಮ ವಿನಯ್ ಸರಿಗಿರ್ಬೋದು, ಶರತ್ ಸರಿಗೆ ಮತ್ತು ನಿಮಗೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಇದು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಇಂಡೋನೇಷ್ಯಾದ ಬಗ್ಗೆ ಇದೆ. ಇಂಡೋನೇಷ್ಯಾ 45 ಪೇಜ್ ನಂಬರಲ್ಲಿ ಅಲ್ವಾ ಸರ್. ಇಂಡೋನೇಷ್ಯಾ ಭೂಕಂಪ ಆಗಿದೆ. ಸೊ ಇದು ದ್ವೀಪ ಸಮೂಹ ರಾಷ್ಟ್ರ ಜಾಗ್ರಫಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಲೈಕ್ ಇಲ್ಲಿ ಮಲಕಾ ಸ್ಟ್ರೈಟು ಅದು ಇದು ಅಂತ ಒಂದಿಷ್ಟು ಬರ್ತಾ ಹೋಗುತ್ತೆ. ಇದನ್ನ ಹೇಗೆ ಹಿಸ್ಟ್ರಿ ಕನೆಕ್ಟ್ ಮಾಡೋದು, ಇದನ್ನ ಚೋಳಾಸಿ ಕನೆಕ್ಟ್ ಮಾಡ್ಕೊಬೇಕು. ಚೋಳಾಸಿ ಹೇಗೆ ಕನೆಕ್ಟ್ ಮಾಡ್ತೀವಿ ಅಂದ್ರೆ ಇದನ್ನ ಆಳ್ತಾ ಹೋಗಿದ್ರು ರಾಜೇಂದ್ರ ಚೋಳ ಬಂದ್ಬಿಟ್ಟು ಇದು ಗೆಲ್ತಾನೆ ಇದನ್ನ ಇಂಡೋನೇಷ್ಯಾವನ್ನ. ಸೊ ಹಾಗೆ ಅಲ್ಲಿ ಕನೆಕ್ಟ್ ಮಾಡ್ಕೊಬೇಕಾ. ಸೊ ಇದಾದ್ಮೇಲೆ ಇಲ್ಲಿ ನೋಡ್ತಾ ಹೋಗಿ ಪೇಜ್ ನಂಬರ್ ಇಫ್ ಐ ಆಮ್ ನಾಟ್ ರಾಂಗ್ 60, ನಾನು ನಿಮ್ಮ ಮೊನ್ನೆ ಓದ್ತಾ ಇದ್ದೆ ಸರ್ ಇನ್ನು 62 ಅಲ್ಲಿ ಎಲಿಫೆಂಟಾ ಗುಹೆಗಳು ನೀವು ನ್ಯೂಸ್ ಹಾಕಿದ್ದೀರಾ. ಕರೆಕ್ಟ್, ಇದು ನ್ಯೂಸಲ್ಲಿದೆ. ಇದನ್ನ 6 ತಿಂಗಳ ಹಿಂದ್ಗಡೆ ಒಂದು ನ್ಯೂಸ್ ಆಗಿತ್ತು. ಇದ್ರ ಮೇಲೆ 6 ತಿಂಗಳ ಹಿಂದ್ಗಡೆ ಒಂದು ನ್ಯೂಸ್ ಆಗಿತ್ತು. ಏನ್ ನ್ಯೂಸ್ ಆಗಿತ್ತು ಇದ್ರ ಮೇಲೆ? 6-7 ತಿಂಗಳು, ಐ ಥಿಂಕ್ ಲಾಸ್ಟ್ ಇದರಲ್ಲಿ ಇರಬೇಕು, ಮಳೆಗಾಲದಲ್ಲಿ ಒಂದು ನ್ಯೂಸ್ ಆಗಿತ್ತು. ಏನಾಗಿತ್ತು ಅಲ್ಲೊಂದು ಇಂದ್ರಸಭಾ ಗುಹೆ ಅಂತ ಒಂದಿದೆ, ಕೇವ್ ಅಂತ ಇದೆ, ಆ ಜೈನರ ಗುಹೆ. ಅದು ಎಲಿಫೆಂಟಾ ಕೇವ್ಸ್, ಸಾರಿ ಎಲ್ಲೋರದಲ್ಲಿ. ಅಂದ್ರೆ ರಾಷ್ಟ್ರಕೂಟರಿಂದ ಕನೆಕ್ಟ್ ಮಾಡ್ತಾ ಇದನ್ನ, ಅದು ಲೀಕೇಜ್ ಆಗ್ತಾ ಇದೆ. ಇದು ಎಲಿಫೆಂಟಾ ಕೇವ್ ರಾಷ್ಟ್ರಕೂಟರು ಬರ್ತಾರೆ, ಇವರು ಬರ್ತಾರೆ, ಯಾರೋ ಬೇರೆ ಫ್ಯಾಮಿಲಿ ಬರ್ತಾರೆ, ಬಟ್ ರಾಷ್ಟ್ರಕೂಟನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿ ಲೀಕೇಜ್ ಆಗ್ತಾ ಇತ್ತು. ಸೊ ಅದನ್ನ ಕೇಳ್ಬೋದು ಅವನು ಎಕ್ಸಾಮ್ಸಿಗೆ. ಸೊ ಈ ರಾಷ್ಟ್ರಕೂಟರು ಮತ್ತೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡುವ, ಈಗ ನೋಡಿ ಇಲ್ಲಿ ಕನೆಕ್ಟ್ ಮಾಡಿದೆ ನಾನು ಪರ್ಷ್ಯವಾರಿಗೆ. ಜೊತೆಗೆ ಇದನ್ನೀಗ ಮತ್ತೆ ಕರೆಂಟ್ ಅಫೇರ್ಸ್ಗೆ ಕನೆಕ್ಟ್ ಮಾಡೋಣ. ಹೇಗೆ ಕನೆಕ್ಟ್ ಮಾಡೋದು ಅಂತಂದ್ರೆ, ಲಾಸ್ಟ್ ಇಯರ್ ನಮ್ಮ ರಾಷ್ಟ್ರಕೂಟರು ನಮ್ಮ ಅಮೋಘ ವರ್ಷ ಅಂತ ಹಿಂಗೆ ಕರಿತೀವಿ, ಅಥವಾ ಕರ್ನಾಟಕದ ಅಶೋಕ್ ಅಂತ ಹಿಂಗೆ ಕರಿತೀವಿ. ಇವನೊಂದು ಅಲ್ಲಿ ಕೋಟೆ ಕಟ್ಟಿದಾನೆ, ಮಾನ್ಯಕೇಟ ಅಥವಾ ಮಾಳಖೇಡಲ್ಲಿ ಕಟ್ತಾನೆ, ಅವನ ರಾಜಧಾನಿ ಮಾಡ್ಕೊಳ್ತಾನೆ. ಅದು ಕೋಟೆ ಬಿದ್ದೋಗ್ಬಿಡ್ತು ಮಳೆಗಾಲದಲ್ಲಿ, ಕೊಲ್ಯಾಪ್ಸ್ ಆಗಿದೆ, ಸ್ವಲ್ಪ ಪಾರ್ಟ್ ಬಿದ್ದೋಗಿದೆ, ಕೊಲ್ಯಾಪ್ಸ್ ಆಗಿದೆ. ಸೊ ಇದ್ರ ಮೇಲೆ ಕ್ವಶನ್ ಬರಬೇಕಲ್ಲ, ಈ ಪರ್ಷಿಯನ್ ವಾರಿಂದ ನಾವು ಇಲ್ಲಿ ತಗೊಬಂದ್ವಿ, ಅಲ್ಲೆಲ್ಲ ಬಿದ್ದೋಯ್ತು, ಅದನ್ನ ತಂದ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡ್ತೀವಿ. ದಟ್ ಮೀನ್ಸ್ ಈ ವರ್ಷ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಓದುವಂಥದ್ದು ಇದು ಕರೆಂಟ್ ಅಫೇರ್ಸ್ ಮೇಲೆ ಮಾಡ್ಬೋದು ಸರ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಮ್ದು ಮ್ಯಾಗ್ಝಿನ್ ಅಲ್ಲಿ ಈಗ ನೋಡಿ ಸರ್, ಇಲ್ಲಿ ಬಂದಾಗ ನಮ್ಮ ಮೊದಲ ಡಿಜಿಟಲ್ ಜನಗಣತಿ ಮಾಡ್ತಿದ್ದಾರೆ. ನಾವೇನ್ ಮಾಡ್ತೀವಿ ಈಗ? ಸೆನ್ಸಸ್ ಓದ್ಕೋ, ಇದು ಓದ್ಕೋ, ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ ಸರ್. ಇನ್ನು ಹಿಸ್ಟ್ರಿಗೆ ಹೇಗೆ ಕನೆಕ್ಟ್ ಮಾಡೋದು? ಸೊ ಮೊದಲ ಸೆನ್ಸಸ್ ಯಾವ ನಡೀತು ಇಂಡಿಯಾದಲ್ಲಿ? ನಾವೇ ಬ್ರಿಟಿಷರ ಹೋಗ್ತೀವಿ, 1881 ಆಗಿ ಅಂದ್ಕೊಂಡು ಹೋಗ್ತೀವಿ. ಆಕ್ಚುಲಿ ಮೌರ್ಯ ಕಾಲದಲ್ಲಿ ಮೊದಲನೇ ಬಾರಿಗೆ ಜನಗಣತಿ ನಡೆಯುತ್ತೆ. ಅಂದ್ರೆ ಮೌರ್ಯ ಕನೆಕ್ಟ್ ಮಾಡ್ಬೇಕಾ ನಾವು ಹಿಸ್ಟ್ರಿ ಹೋದಾಗ? ಅಂದ್ರೆ ಕರೆಂಟ್ ಅಫೇರ್ಸ್ ಇಟ್ಕೊಂಡು ನಾವು ಹೇಗೆ ಕನೆಕ್ಟ್ ಮಾಡೋದು ಸಬ್ಜೆಕ್ಟ್ಗಳನ್ನ, ಈ ತರ ಡೀಟೇಲ್ ಆಗಿ ಓದಿದಾಗ ಆರಾಮ್ ಕ್ಲಿಯರ್ ಮಾಡ್ಬೋದು. ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಸೊ ಇದಾದ್ಮೇಲೆ ಈ ತರ ಒಂದು ನಾವು ಮಾಡ್ಕೊಂಡು ಹೋಗ್ಬೋದು ಸರ್. ಬಟ್ ಆದರೆ ಎಲ್ಲೋ ಒಂದು ಕಡೆ ನಾನು ಗಮನಿಸ್ತಾ ಇರೋದು, ಈಗ ಜನ್ಜಿ ಯುಗ ಇವಾಗ ಆಯಿತಾ. ಸೊ ಜನ್ಜಿಯರ, ಸೊ ಈಗ ನಾನು ನೋಡ್ತಾ ಇದ್ದೆ, ನಾವು ಮುಂಚೆ 2-3 ವರ್ಷಕ್ಕಿಂತ ಹಿಂದೆ ಟೀಚ್ ಮಾಡ್ತಿದ್ದಾಗ ಎಲ್ಲ 90s ಕಿಡ್ಸ್ ಇದ್ರು. ಈಗ ನಾವು ಇಟ್ ಇಸ್ ಅ ಬಿಗ್ ರಿಫಾರ್ಮ್, 2000+ ಕಿಡ್ಸ್ ಬರ್ತಿದ್ದಾರೆ. ಆ್ಯಂಡ್ ದೇ ಆರ್ ವೆಲ್ ವರ್ಸ್ಡ್ ವಿತ್ ಟೆಕ್ನಾಲಜಿ. ಏನು ಮಾತಾಡ್ತಾರೆ, ಗೂಗಲ್ಲು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ChatGPT. ಸೊ ನನಗೆ ಸರ್, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ChatGPT ಅಥವಾ AI ಇಟ್ಸ್ ಒಂದು ಒಳ್ಳೆ ವಿಚಾರ, ಇಲ್ಲ ಅಂತಲ್ಲ. ಬಟ್ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಇಟ್ ಕೆನಾಟ್ ರೀಪ್ಲೇಸ್ ಟೀಚರ್ಸ್ ಅಂತ. ಹಾಗಾದರೆ ಗೂಗಲ್ ವರ್ಸಸ್ ಟೀಚರ್ಸ್ ಕ್ಲಾಸಸ್, ಇದು ನೀವು ಹೇಗೆ ನೋಡ್ತೀರಾ ಸರ್? ಸೊ ಗೂಗಲ್ ಅಥವಾ ಚಾಟ್ ಎಲ್ಲ ತಗೊಂಬೋಣ. ಸೊ ಇದು ಆಲ್ಸೋ ಬ್ಯೂಟಿಫುಲ್ ಟಾಪಿಕ್ ಸರ್. ಇದ್ರಲ್ಲಿ ಹೇಗೆ ನೋಡ್ತಾ ಹೋಗ್ತೀವಿ ಅಂತಂದ್ರೆ, ಇದ್ರಲ್ಲಿ ಬಂದಾಗ ಸೊ ನಾನೇ ಕ್ವಶನ್ ಸ್ಟಾರ್ಟಿಂಗೇ ಕೊಟ್ಬಿಡ್ತೀನಿ ಹುಡುಗರಿಗೆ. ಕೆಲವೊಬ್ಬರೆಲ್ಲ ಈಗ ಸರ್ ನಾವು ವಿ ಆರ್ ಡನ್ ಬಿ ಅಥವಾ AI ನಂಗೆ ಚೆನ್ನಾಗಿ ಗೊತ್ತು, ಓಕೆ ಯು ಆರ್ ವರ್ಕಿಂಗ್ ವಿತ್ AI ರೈಟ್. ಸೊ ಐ ಲಾಸ್ಟ್ ದ ಸಮ್ ಕ್ವಶನ್ಸ್ ಅಂತೇಳಿ. ಸೊ ಹುಡುಕಿರಿ ಸಿಗೋದಿಲ್ಲ ಕೆಲವೊಂದು ಪಾರ್ಟ್ಗಳು, ಲಿಟ್ರಲಿ ನಾನು ಬರ್ಕೊಡ್ತೇನೆ. ತುಂಬ ಕನ್ಫ್ಯೂಷನ್ ಪಾರ್ಟ್ ಇದೆ, ಅಪ್ಡೇಟ್ ಆಗಿಲ್ಲ ಇನ್ನು. ಹಾಗಾಗ್ಬಿಟ್ಟು ಎಲ್ಲದನ್ನೂ AI ನಂಬಲಿಕ್ಕೆ ಹೋಗಬೇಡಿ, ನಿಮ್ಮ ಫ್ಯಾಕಲ್ಟಿ ನಂಬಿ. ಓಕೆ, ಯಾಕೆ ಕ್ಲಾಸ್ ಇಂಪಾರ್ಟೆಂಟ್, ವೈ
ಇನ್ಸ್ಟಿಟ್ಯೂಷನ್ಸ್ ಅಥವಾ ಕ್ಲಾಸ್ಗಳು ಯಾಕೆ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಇಲ್ಲಿ ಹೇಳ್ತೀನಿ ಸರ್, ಫಾರ್ ಎಕ್ಸಾಂಪಲ್ ಈ ನಂದರು ಅಂತ ಒಂದು ರಾಜ್ಯ ಬರುತ್ತೆ, ಓಕೆ, ನಿಮ್ಮ ಹೆಸರಲ್ಲೇ ಸರಿನಾ ಸರ್, ನಂದಾಸ್ ಅಂತ ನಿಮಗೆ ಗೊತ್ತಿದೆ ಅದು, ಓಕೆ. ಅಲ್ಲಿ ಮಹಾಪದ್ಮನಂದ ಧನಾನಂದ ಅಂತ ಬರ್ತಾರೆ. ಮಹಾಪದ್ಮನಂದ ಫೌಂಡರ್, ಧನಾನಂದ ಅವ್ನ ಮಗ ಅಂತ ಬರ್ತಾ ಹೋಗ್ತಾರೆ. ಸೊ ಅಲ್ಲಿ ಗ್ರೀಕರು ಏನು ಮಾಡ್ತಾರೆ, ಧನಾನಂದನಿಗೆ ಒಂದು ಬಿರುದು ಕೊಡ್ತಾರೆ, ಅಥವಾ ಅವ್ನಿಗೆ ಬಿರುದಲ್ಲ, ಅದು ಅವ್ನು ಕರೀತಾರೆ ಎಂತ ಜಾಂಡ್ರಮಿಸ್ ಅಥವಾ ಅಗ್ರಾಮಿಸ್ ಅಂತ ಕರೀತಾರೆ. ಸೊ ನಾನೇನು ಮಾಡ್ತೀನಿ ಕ್ವಶನಲ್ಲಿ ಕ್ಲಾಸಲ್ಲಿ, ಓಕೆ, ಅವ್ರ ತಂದೆ ಅಗರ ಅವ್ರ ಧನಾನಂದಗಿಂತ ಅವ್ರ ತಂದೆ ತುಂಬ ಗ್ರೇಟ್. ಮಹಾಪದ್ಮ ಅಂದ್ರೆ ಏಕ್ರಾಟ್ ಅಂತ ಕರಿತೀವಿ, ಸರ್ವಕ್ಷತ್ರಿಯ ಅಂತಿರೋ, ಹಂತಕ, ಪರಶುರಾಮ, ವಿ ಹ್ಯಾವ್ ಲಾಟ್ ಆಫ್ ಟೈಟಲ್ಸ್ ಇದಾವೆ, ಅವನಿಗೆ ಬಿರುದುಗಳಿದಾವೆ. ಸೊ ಅವನು ಆಕ್ಚುಲಿ ಧನಾನಂದಗಿಂತ ತುಂಬಾ ಗ್ರೇಟೆಸ್ಟ್ ಪರ್ಸನಾಲಿಟಿ. ಗ್ರೀಕರು ಅವ್ನಿಗೆ ಏನಂತ ಕರೆದ್ರು, ನೋಡ್ಕೊ ಬನ್ನಿ ಅಂತೀನಿ ಕ್ಲಾಸಲ್ಲಿ. ಇದು ಯಾವಾಗ ನಾ ಯಾವ ಬ್ಯಾಚ್ ಬಂದ್ರೆ ಕಾಮನ್ ಕ್ವಶನ್ ಅಂದಿದ್ದು, ಯಾಕಂದ್ರೆ ಇವ್ರನ್ನ ತಪ್ಪಿಸ್ಬೇಕು. ಕೆಲವೊಂದನ್ನ ಗೂಗಲ್ ಅಂದ್ಕೊಂಡು ವಿಕಿಪೀಡಿಯಾ ಅಂದ್ಕೊಂಡು ಹಿಂಗೆ ಹೋಗ್ತಾರಲ್ವಾ, ಸೊ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅನ್ಲಿಕ್ಕೆ. ಸೊ ಅವ್ರು ಹೋಗ್ತಾರೆ ಮತ್ತೆ ಹುಡುಕ್ತಾರೆ. ಒಂದು ದಿವಸ ಟೈಮ್ ಕೊಡ್ತೀನಿ ಅವರಿಗೆ, ಅಲ್ಲೇ ಡೈರೆಕ್ಟ್ ಹೇಳ್ತೀನಿ, ಯೂಸ್ ಯುವರ್ ಚಾಟ್ GPT ಓದ್ಕೊಳ್ಳಿ, ಆಂಥ್ರೋಪಿಕ್ ತಗೊಳ್ಳಿ, ಜೆಮಿನಿ ತಗೊಳ್ಳಿ, ಯಾವುದೋ ಒಂದು ನಿಮ್ಗೆ ಏನು ಬರುತ್ತೆ ಎಲ್ಲ ಟೂಲ್ ಹಾಕೊಳ್ಳಿ, ನಂಗೆ ಆನ್ಸರ್ ತಗೊಬನ್ನಿ ನಾಳೆ ಅಂತ. ದೇ ವಿಲ್ ಕಮ್ ಅಪ್ ವಿತ್ ದ ಆನ್ಸರ್ ಲೈಕ್ ಜಾಂಡ್ರಮಿಸ್ ಅಥವಾ ಅಗ್ರಾಮಿಸ್. ನಾನು ಮತ್ತೆ ಹೇಳ್ತೀನಿ, ನಿನ್ನೆ ಅಷ್ಟು ಹೇಳಿದ್ದೀನಿ, ಧನಾನಂದಿಗೆ ಅಂತ ಬಿರುದು ಕೊಟ್ಟಿಯಾರ, ಜಾಂಡ್ರಮಿಸ್, ಅಗ್ರಾಮಿಸ್. ಮಹಾಪದ್ಮಂದಿಗೆ ಮತ್ತೆ ಅದೇ ಆನ್ಸರ್ ಹೇಳ್ತಿದ್ದೀರಾ? ಅದೇ ಸರ್, ಅದೇ ಹೆಂಗೆ ಸರ್ ಇದು ಕೊಡ್ತಾ ಇದೆ, ಫುಲ್ ಓದಲ್ಲ ಅವರು. ಈಗಿನ ಕಿಡ್ಸ್ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಏನು ಕ್ವಶನ್ ಕೊಡಿ ಅಷ್ಟೇ ಓದ್ತಿದ್ದಾವು, ಅದೇ ಒಂದು ಲೈನ್, ಹಾಂ ಸರ್ ಇಷ್ಟಿದೆ ನಾನು ಅವ್ರಿಗೆ ಹೇಳೋದು, ಅವನಿಗೇನು ಹೆಸರೇ ಕೊಟ್ಟಿಲ್ಲಪ್ಪ, ಅವ್ರು ಯೋಚನೆ ಮಾಡ್ತಾ ಇಲ್ಲ ಹುಡುಗರು. ನಮ್ಮ ಹತ್ರ ಇದೆ, ವಿ ಹ್ಯಾವ್ ಗೂಗಲ್, ಇಂಟರ್ನೆಟ್ ಇದೆ, ಮಾಡಿದ್ವಿ, ಯೋಚನೆ ಮಾಡಲ್ಲ. ತುಂಬಾ ಜನ ಇದು ಆನ್ಸರ್ ತಗೊಬಂದ್ಯಾರ ಲಿಟ್ರಲಿ. ನೆಕ್ಸ್ಟ್ ಬ್ಯಾಚ್ ನಾ ಕೇಳಲ್ಲ, ಇದು ಮತ್ತೆ ಚೇಂಜ್ ಮಾಡ್ತೀನಿ ನಾನು, ಯಾಕಂದ್ರೆ ನೋಡಿರ್ತಾರಲ್ಲ ವಿಡಿಯೋಗಳನ್ನ. ಸೊ ಯಾಕೆ ಇದು ಕೊಡಲ್ಲ ಅಂದ್ರೆ, ಗ್ರೀಕ್ಸಿಗೂ ಮತ್ತೆ ನಮಗೆ ನೇರವಾಗಿ ಕಾಂಟ್ಯಾಕ್ಟೇ ಆಗಿಲ್ಲ ಅವಾಗ. ಬಟ್ ಗೂಗಲ್ ಅಥವಾ ಇಲ್ಲಿ ಮಾಡಿದ್ರೆ ನಿಮಗೆ ಜನರಲ್ಲ ಕೊಡ್ತಾ ಹೋಗುತ್ತೆ. ತುಂಬಾ ಅದಕ್ಕೆ ತಲೆ ಕೆಡ್ಸಿರಿ, ತುಂಬಾ ನೀವು ರಿಪೀಟೆಡ್ ಕ್ವಶನ್ಸ್ ಹಾಕಿ ನೋಡಿದಾಗ ಮತ್ತೆ ಅದೇ ಜಾಂಡ್ರಮಿಸ್ ಅಗ್ರಾಮಿಸ್ ಮತ್ತೆ ಧನಾನಂದಂಗೆ ಅದೇ ಹೇಳುತ್ತೆ, ಇದಕ್ಕೂ ಅದನ್ನೇ ಹೇಳುತ್ತೆ. ಹೇಗೆ ಸಾಧ್ಯ, ಒಬ್ಬನಿಗೆ ಒಂದೇ ಕೊಡ್ಬೇಕಲ್ಲ. ಸೊ ಅವಾಗ ನಾನು ಆನ್ಸರ್ ತಪ್ಪು ಅಂತ ಹೇಳಿದ್ದೀನಿ. ಅವಾಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀವಿ ಕೂತ್ಕೊಂಡು, ಇಲ್ಲ ಯಾಕೆ ತಪ್ಪು ಅಂದ್ರೆ, ಬಿಕಾಸ್ ಅವ್ರ ಅಪ್ಪ ಇದ್ದಾಗ ನೇರವಾದ ಕಾಂಟ್ಯಾಕ್ಟ್ ಗ್ರೀಕ್ಸ್ ಜೊತೆ ಆಗೇ ಇಲ್ಲ ಅಂದ್ಮೇಲೆ ಅವ್ರು ಇದರಿಂದ ಕೊಡ್ಬೇಕು ಹೆಸರನ್ನ, ಕೊಟ್ಟೇ ಇಲ್ಲ. ನೀವ್ ಹೇಗೆ ಅದನ್ನ ಇದು ಮಾಡ್ತೀರಾ ಸರ್? ಕೊಟ್ಟಿದ್ದೆ ಹೌದು. ಈಗ ಲಾಜಿಕಲಿ ಥಿಂಕ್ ಮಾಡಿ. ಸೊ ದಟ್ಸ್ ವೈ ಕ್ಲಾಸಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ನೊಂದಿದೆ ಸರ್, ಇದು ತುಂಬಾ ತಪ್ಪುಗಳು ಮಾಡಿದೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ವಿಜಯನಗರ ಎಂಪೈರ್ ಬಂದಿದೆ, ತುಂಬಾ ಅದ್ಭುತವಾಗಿ. ಮದುವೆ ಮೇಲೆ ತೆರಿಗೆ ಹಾಕುತ್ತಿದ್ದು ಕೃಷ್ಣದೇವರಾಯ ಅದನ್ನ ಅಬಾಲಿಷ್ ಮಾಡ್ದ, ಆ ತೆರಿಗೆ ನಿಷೇಧ ಮಾಡ್ದ. ಇಷ್ಟೇ ಓದ್ಕೊಂಡ್ ಬರ್ತಾರ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಕೇಳೋದು ಇಷ್ಟೇ, ಅಲ್ಲಪ್ಪ ಇವರು ಜನರೇಟೆಡ್ ಕಿಡ್ಸ್ ಅಲ್ವಾ, ಸೊ ಟೆಲ್ ಮಿ ವಾಟ್ ವಾಸ್ ದ ನೇಮ್ ಗಿವನ್ ಟು ದಟ್ ಮ್ಯಾರೇಜ್ ಟ್ಯಾಕ್ಸ್, ಮದುವೆ ತೆರಿಗೆ ಅಂತ ಕರೀತಾರೆ ಅಂತ ಹುಡುಕ್ಲಿ ಅವರು, ಸಿಗೋದಿಲ್ಲ. ಹುಡುಕಿ ಒಂದು ಕೊತ್ನಮ್ ಅಂತ ಒಂದು ತಗೊಂಡ್ಬರ್ತಾರೆ. ಕತ್ನಮ್ ಅಂತ ಒಂದು ಶಬ್ದ ಬರುತ್ತೆ. ಕತ್ನಮ್ ಅಂದ್ರೆ ಆಕ್ಚುಲಿ ಅದು ಕೊತ್ನ ಅಂತ ಒಂದು ತೆರಿಗೆ ಇದೆ, ಅದು ಬೇರೆ ತೆರಿಗೆ ಇದೆ ಆಕ್ಚುಲಿ, ಅಲ್ಲಿ ಬೇರೆ ಬರ್ತಾ ಹೋಗುತ್ತೆ. ಹಂದರದ ಹಣ ಅಂತ ಶಬ್ದ ಇದೆ, ಆ ಶಬ್ದ ಇನ್ನೂ ಎಲ್ಲಿ ಅಪ್ಡೇಟ್ ಆಗಿಲ್ಲ. ಅದು ಇದು ನಮಗೆಲ್ಲಿ ಸಿಗ್ತಾ ಹೋಗುತ್ತೆ ಅಂದ್ರೆ, ಇದನ್ನ ಆರ್ಕೈವ್ಸ್ ಅಲ್ಲಿ ಹುಡುಕಿದ ಸಿಗುತ್ತಿದ್ದು. ನಾನು ಐ ಹ್ಯಾವ್ ಗೌರ್ಮೆಂಟ್ ಬುಕ್, ಮೈಸೂರು ಗೆಸ್ಟ್ ಅಂತ 1934 ಪಬ್ಲಿಷ್ ಮಾಡಿದ್ದಾರೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ದ ವಿಜಯನಗರ ಎಂಪೈರ್. ಅದರಲ್ಲಿ ಇದೆಲ್ಲ ನಮ್ಮ ಹತ್ರ ಇದಾವೆ. ಸೊ ಇದನ್ನ ಹೋಗ್ಬಿಟ್ಟು ಹುಡುಕಿ, ಹಂದರದ ಹಣ ಹುಡುಕಿದ್ರೆ ಸಿಗೋದಿಲ್ಲ, ನಿಮಗೆ ಆನ್ಸರೇ ಇಲ್ಲ. ಹಾಗಾಗಿ ಎಲ್ಲದೂ ಸಿಗುತ್ತಾ? ಡೆಫಿನೆಟ್ಲಿ ನೋ ಸರ್, ಎಲ್ಲ ಸಿಗೋದು ಕ್ಲಾಸಲ್ಲೇ. ಎಲ್ಲ ಸಿಗೋದು ಕ್ಲಾಸ್. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸರ್, ನಂದೊಂದು ಫೇಮಸ್ ಡೈಲಾಗ್ ಇದೆ, ಟೆಕ್ನಾಲಜಿ ಮಾಹಿತಿ ಕೊಡ್ಬೋದು, ಇಗ್ನೈಟ್ ಮಾಡಲ್ಲ. ಟೆಕ್ನಾಲಜಿ ಮಾಹಿತಿ ಕೊಡ್ಬೋದು, ಇನ್ಸ್ಪೈರ್ ಮಾಡಲ್ಲ. ಟೆಕ್ನಾಲಜಿ ಮಾಹಿತಿ ಕೊಡ್ಬೋದು, ರಿಯಲೈಸ್ ಮಾಡಲ್ಲ. ಸೊ ನೀವು ಇಗ್ನೈಟ್ ಆಗಬೇಕು, ಇನ್ಸ್ಪೈರ್ ಆಗಬೇಕು, ರಿಯಲೈಸ್ ಆಗಬೇಕು ಅಂದ್ರೆ ಟೀಚರ್ಸ್ ಬೇಕೇ ಬೇಕು. ಅದಕ್ಕೊಂದು ಹ್ಯೂಮನ್ ಟಚ್ ಬೇಕೇ ಬೇಕು. ನೀವು ವಿಕಿಪೀಡಿಯಾ ಕೆಲವೊಬ್ರು ಇಟ್ಕೊಂಡ್ ಬರ್ತಾರೆ ಸರ್, ನೀವು ನಂಬ್ತಿರಲ್ಲ, ವಿಕಿಪೀಡಿಯಾ ಇಟ್ಕೊಂಡ್ ಬರ್ತಾರೆ. ಯಾವ ರೀತಿ ಇಟ್ಕೊಂಡ್ ಬರ್ತಾರೆ ಅಂದ್ರೆ, ನಾನೊಂದು ಕೌಮುದಿ ಮಹೋತ್ಸವ UPSC ಗಿದೆ ಬುಕ್, ನಮ್ಮ ಕರ್ನಾಟಕದ ಹೆಣ್ಮಗಳು ಬರೀತಾ ಹೋಗ್ತಾಳೆ, ವಜ್ಜಿಕ ಅಥವಾ ನಮ್ಮ ಇಮ್ಮಡಿ ಪುಲಕೇಶಿ ಸೊಸೆ. ಅದ್ ನೀವು ವಿಕಿಪೀಡಿಯಾ ನೋಡಿದಾಗ ಎಲ್ಲ ಇನ್ಫಾರ್ಮೇಶನ್ ಇದೆ. ಸ್ಟಾರ್ಟಿಂಗ್ ಕೊಡೋದು ಕೇರಳ ಸ್ಟೋರಿ ಕೊಟ್ಬಿಡುತ್ತೆ. ನಾವ್ ಅದನ್ನ ಹೇಳ್ತೀವಿ, ಇದು 2ನೇ ಚಂದ್ರಗುಪ್ತ ಹೇಳ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸರಿ ಸರ್, ಅಲ್ಲಿ ಹೇಳ್ದೆ ಯಾವ್ದೋ ಕೇರಳ ಸ್ಟೋರಿ ಹೇಳ್ಬಿಡುತ್ತೆ. ಸರ್ ನೀವು ನೋಡ್ರಿ ಹಿಂಗಿದೆ, ಇದು ನೋಡ್ರಿ ಹಿಂಗಿದೆ. ಲಾಸ್ಟಿಗೆ ಹೋದಪ್ಪ ಬಾಟಮ್ ಅಲ್ಲಿ ಏನ್ ಕೊಟ್ಟಿಯಾನೆ. ವಿಕಿಪೀಡಿಯಾ ಯಾರು ಬೇಕಾದ್ರೆ ಎಡಿಟ್ ಮಾಡ್ಬೋದು, ನೀವು ಎಡಿಟ್ ಮಾಡ್ಬೋದು ಸರ್ ವಿಕಿಪೀಡಿಯಾನ. ಸೊ ನಾಳೆ ನಾನೇನೊಂದು ಬರ್ದೆ, ಅದೇ ಸರಿ ಆಗುತ್ತಾ? ವಿಕಿಪೀಡಿಯಾ ಇಸ್ ನಾಟ್ ದ ರೈಟ್ ಆನ್ಸರ್, ರೈಟ್? ಹಾಗಾಗಿ ಗೂಗಲ್ ಕ್ಲಾಸ್. ಸೊ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಸರ್, ಸಾಮಾನ್ಯವಾಗಿ ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಫೌಂಡೇಶನ್ ಭಾಳ ಇಂಪಾರ್ಟೆಂಟ್. ಆದರೆ ಈಗ ಈ DSCRT ಕಟ್ಟಬೇಕು, ನಾವು ಯಾವಾಗಲೂ ಸಾಮಾನ್ಯವಾಗಿ ಮಾತಾಡ್ತೀವಿ, ನೀವು ಫಸ್ಟು ಪ್ರಿಪೇರ್ ಮಾಡೋರು DSCRTಯಿಂದನೇ ಶುರು ಮಾಡಿ, ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡಿ ಅಂತ ನಾವು ಎಲ್ಲ ಕ್ಲಾಸಸ್ಸಲ್ಲೂ ಎಲ್ಲ ಟೀಚರ್ಸು ಹೇಳ್ತಿದ್ದೀವಿ. ಹೆಂಗೆ ಸರ್ ನಿಮ್ಮ ಪ್ರಕಾರ
DSCRT ಗಳ ಪಾತ್ರ. DSCRT ತುಂಬಾ ಇಂಪಾರ್ಟೆಂಟ್ ಸರ್, ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್, ಎಸ್ಪೆಷಲಿ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್. ಐ ನೋ ಕೆಲವೊಂದು ತಪ್ಪುಗಳಿದಾವೆ, ಅದ್ರ ಬಗ್ಗೆ ಇನ್ನೊಂದ್ಸಲಿ ಮಾತಾಡೋಣ. ಬಟ್ ಆದ್ರೆ ತುಂಬಾ ಕ್ವಶನ್ಸ್ಗಳು ಅಲ್ಲಿಂದ ಟಾರ್ಗೆಟ್ ಆಗ್ತಿದಾವೆ. ಇವ್ರು DSCRT ಓದಿ ಅಂತ ನೀ ಎಲ್ಲರೂ ಹೇಳ್ತಿದ್ವಿ ಸರ್. ಅವ್ರು ಏನ್ ಮಾಡ್ತಾ ಗೊತ್ತಾ, ಬುಕ್ಸ್ ತಗೊಳ್ತಾರ, ಓದ್ತಾವ, ಮಾರ್ಕ್ ಮಾಡ್ಕೊಳ್ತಾರೆ, ಅಷ್ಟೇ ಮಾಡ್ತಾರೆ. ನಾನು ಹೇಳಿದೆ ಅಂದ್ರೆ ಬರೀರಿ ಕೂತ್ಕೊಂಡು. ಅವನು ಒಂದು 10 ಪೇಜ್ ನೋಟ್ಸ್, ಒಂದು ಒಂದು ಚಾಪ್ಟರ್ ಈಗ 4-5 ಪೇಜಸ್ ಇದೆ ಅಂದ್ರೆ ನೀವು ಅದನ್ನ 1 ಪೇಜ್ ತಗೊಬನ್ನಿ. ಅಲ್ಲಿ ಮಾರ್ಕ್ ಮಾಡೋದು ದೊಡ್ಡದಲ್ಲ, ನೀವು ಸ್ವಂತ ಬರೀರಿ ಕೂತ್ಕೊಂಡು. ಸೊ ದಟ್ ಮೈಂಡ್ ಮ್ಯಾಪ್ ತರ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಓದಬೇಕಾದ್ರೆ ನಮ್ದು ಕಣ್ಣು ಮಾತ್ರ ಅಲ್ಲಿರುತ್ತೆ, ತಲೆ ಇರೋದಿಲ್ಲ. ತಲೆ ಇನ್ನೊಂದ್ ಕಡೆ ಯಾವ್ದೋ ಕಡೆ ಹೋಗ್ತಾ ಇರತ್ತೆ ಮೈಂಡ್. ಬರೀಬೇಕಾದ್ರೆ ಕೈ ಜೊತೆಗೆ ನಿಮ್ದು ಕಣ್ಣು ತಲೆ ಎಲ್ಲ ಕೋಆರ್ಡಿನೇಟ್ ಆಗ್ತಾರೆ. ಸೊ ಕ್ಲೀನಾಗಿ ಬಂದ್ಬಿಟ್ಟು ಗ್ರಾಸ್ಪ್ ಆಗುತ್ತೆ. ನೀವು ಸ್ವಂತ ನೋಟ್ಸ್ ಮಾಡ್ಕೊಳ್ಳಿ. ನಾ ಬುಕ್ ಓದ್ಕೊ ಬನ್ನಿ, ಬುಕ್ ಓದಿನಿ ಸರ್, ಎಲ್ಲಿದೆ, ಇಲ್ಲಿ ಮಾರ್ಕ್ ಮಾಡೋದು ಇಂಪಾರ್ಟೆಂಟ್. ನೀನು ಬರ್ಕೊಂಬಾ, ಕಮ್ ಅಪ್ ವಿತ್ ದ ಥಿಂಗ್ಸ್. ಮತ್ತೊಂದು ಸರ್, ತುಂಬಾ ಕ್ವಶನ್ಸ್ಗಳು DSCRT ಇಂದ ಬರ್ತವೆ, ಹುಡುಗರಿಗೆ ಅರ್ಥ ಆಗ್ತಿಲ್ಲ. ರೀಸೆಂಟಾಗಿ ಒಂದು ಐ ಥಿಂಕ್ KL ಒಂದು ಎಕ್ಸಾಮ್ ನಡೆದಿದೆ, FDR SD ಎಕ್ಸಾಮಿನೇಷನ್. ಯು ಬಿಲೀವ್ ಇಟ್ ಆರ್ ನಾಟ್, ಒಂದು ಸೈನ್ಸ್ ಇಂದ ರೆಜಿಸ್ಟರ್ಸ್ ಅದ್ರ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಆ ಫೋಟೋ ಚಿತ್ರಗಳು ಹಾಕ್ಬಿಟ್ಟು ಕೇಳಿದ್ದಾರೆ. ಅದು ಎಷ್ಟನೇ ಕ್ಲಾಸ್ ಬುಕ್ಕಿಂದ ಬಂದೇ ಗೊತ್ತಾ ಸರ್? 6ನೇ ಕ್ಲಾಸ್ ಬುಕ್ಕಿಂದ. 6th ಕ್ಲಾಸ್ ಬುಕ್ಕಿಂದ ಏನಿದೆ ಅಲ್ಲಿ ಎಕ್ಸಸೈಸ್ ಅಂತ ಏನ್ ಕೊಟ್ಟೇನೆ, ಅಲ್ಲಿ ಏನು ಹುಡುಗರಿಗೆ ಮಕ್ಳಿಗೆ ಪಾಠ ಕೊಟ್ಟೇನಲ್ಲ ಮನೆಗೆ ಅವ್ರ ಹೋಮ್ವರ್ಕ್ ಅಂತೇಳಿ, ಅದನ್ನ ಯಥಾವತ್ತು ಒಂದು ಚಿತ್ರ ಸಹಿತ ಚೇಂಜ್ ಮಾಡಿಲ್ಲ ಅವನು. ಹೇಗಿದೆ ಹಾಕಿ ತಗೋಬಿಟ್ಟು ಹಿಂಗ್ ಪ್ರಿಂಟ್ ಮಾಡಿದ. ಇದಕ್ಕೆ ಏನ್ ಹೇಳ್ಬೇಕೀಗ ಅಂದ್ರೆ DSCRT ಪ್ಲೇಸ್ ಅನ್ ಸಿಗ್ನಿಫಿಕೆಂಟ್ ರೋಲ್. ಸೊ ಯಥಾವತ್ತು ಸರ್, ನೀವು ಕ್ವಶನ್ ಪೇಪರ್ ನೋಡ್ಬಿಟ್ರೆ ಈ 6ನೇ ಕ್ಲಾಸ್ ಬುಕ್ಕಿಂದ ತೆಗೆದು ಹಾಕಿದ. ಸೊ ಏನು UPSC ತರನೇ ಅದೇ UPSC ಅದೇ ರೀತಿ ಮಾಡುತ್ತಾ, KPSC ಸ್ವಲ್ಪ ಚೇಂಜ್ ಮಾಡ್ತಾರೆ ಅಷ್ಟೇ. ಸೊ 2016 ಪ್ರಿಲಿಮ್ಸ್ ನಡೆದಾಗ ನೀವು UPSC ಇರ್ಬೋದಿಲ್ಲ, 6th ಕ್ಲಾಸ್ ಬುಕ್ಕಿಂದ ನಮ್ಮ ಜಾಗ್ರಫಿಯಿಂದ NCERT ಇಂದ ಬಂದಿದೆ ಕ್ವಶನ್. ಅಲ್ಲೊಂದು ಸ್ಟೋರಿ ಇದೆ, ಸ್ಟೋರಿ ಹಾಕಿದ್ದಾರೆ. ಒಂದು ಮಗು ಹೋಗುತ್ತೆ, ಟ್ರಾವೆಲ್ ಮಾಡುತ್ತೆ, ಇಲ್ಲಿ ರಾಜಸ್ಥಾನ್ ಮಗು ಹಿಮಾಚಲ್ ಪ್ರದೇಶಕ್ಕೆ ಹೋಗುತ್ತೆ ರಿಲೇಟಿವ್ ಮನೆಗೆ. ಆ ಕಡೆ ಹೋದಾಗ ಆ ರಾಜಸ್ಥಾನ್ ಮಗುವಿಗೆ ಆ ಮಗು ತೋರಿಸೋದು ಈಗಲೂ ಬುಕ್ಕಲ್ಲಿ ಇದೆ ಅದು. ಸೊ ಆ ಹಿಮಾಲಯ ಬೆಟ್ಟ ತೋರಿಸ್ತಾ ಹೋಗುತ್ತೆ, ನೋಡಿ ಇಲ್ಲಿ ಹೋದಾಗ ಈ ಮರ ಸಿಕ್ತು, ಇಷ್ಟು ಹೈಟ್ ಹೋದ್ಮೇಲೆ ಈ ಮರ ಸಿಕ್ತು. ಸೊ ದೇ ಹ್ಯಾವ್ ಆಸ್ಕ್ಡ್, ಅದು ಮಗು ಎಕ್ಸ್ಪ್ಲೇನ್ ಮಾಡೋದು ಈ ಮರಗಳಿದಾವೆ ಅಂತ. ರಾಜಸ್ಥಾನ್ ಮಕ್ಕಳಿಗೆ ಅಲ್ಲಿ ಸಿಗೋದಿಲ್ವಲ್ಲ. ಸೊ ಯು ಬಿಲೀವ್ ಇಟ್ ಆರ್ ನಾಟ್, ಅದು ಕ್ವಶನ್ ಹೇಗೆ ಮಾಡಿದ್ದಾರೆ ಅಂದ್ರೆ, ನೀವು ಹಿಮಾಲಯವನ್ನು ಹಿಂಗೆ ಹತ್ತಾ ಹೋದಾಗ ಆ ಮಕ್ಕಳು ಕತೆ ತೆಗೆದಿದ್ದಾರೆ, ಸ್ವಲ್ಪ ಎಡಿಟ್ ಮಾಡಿ, ನಿಮಗೆ ಯಾವ ತರ ಫಾರೆಸ್ಟ್ ಸಿಗುತ್ತೆ, ಕೈಂಡ್ ಆಫ್ ಫಾರೆಸ್ಟ್. ಕ್ವಶನ್ ಎಲ್ಲಿದೆ ಇದು? ಅದಕ್ಕೆ ಇದನ್ನ ಕತೆ ಓದೋದಲ್ಲ, ಅದು ನಾವು ಹೇಗೆ, ಅದಕ್ಕೆ ನಿಮ್ಮ ನೋಟ್ಸ್ ಮಾಡ್ಕೊಳ್ಳಿ, ನಮ್ಮ ನೋಟ್ಸ್ ಮಾಡ್ಕೊಬೇಕು. ಬರ್ದಿಟ್ಕೊಂಡಾಗ ಏನಾಗುತ್ತೆ, ತಲೆಗೆ ಹೋಗುತ್ತೆ. ಸೊ ವಿ ಕ್ಯಾನ್ ಆನ್ಸರ್. ಸರ್ ಕೊನೆಯದಾಗಿ ಇದು ನಂದೇ ಪ್ರಶ್ನೆ ಸರ್. ನನಗೆ ನಾವು ಈ UPSC ಪ್ರಿಪೇರ್ ಆಗಬೇಕಾದ್ರೆ ಏನ್ಷಂಟ್ ಮಿಡೈವಲ್ ಅಂದ ತಕ್ಷಣ ಅದು ಸಿಕ್ಕಾಪಟ್ಟೆ ಫ್ಯಾಕ್ಟ್ಸು, ಸಾಕಷ್ಟು ರಾಜಮನೆತನಗಳು, ರಾಜ್ಯಗಳ ಹೆಸರು, ಸಾಧನೆಗಳು. ಈ ಫ್ಯಾಕ್ಟ್ಸ್ ನೆನ್ಪಿಟ್ಕೊಳ್ಳೋದಕ್ಕೇನಾರು ಸರ್? ಒಂದು ಸರ್, ಇಲ್ಲಿ ಎಲ್ಲಾ ರಾಜರು ಓದಕ್ ಆಗೋದಿಲ್ಲ. ಒಂದು, ಆಮೇಲೆ ಎಲ್ಲಾ ರಾಜರು ಇಂಪಾರ್ಟೆಂಟ್ ಅಲ್ಲ. ಟು ಬಿ ಫ್ರಾಂಕ್ ಹೇಳ್ತೀನಿ ಸರ್, ಎಲ್ಲಾ ರಾಜಮನೆತನಗಳು ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಕೆಲವೊಂದು ರಾಜಗಳು ತುಂಬಾ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ವರ್ಕ್ ಆನ್ ದೋಸ್ ಪೀಪಲ್. ಒಂದು ಸರ್. ಸೆಕೆಂಡ್ ಥಿಂಗ್, ಇಲ್ಲಿ ಏನು ಹೇಳ್ಬೋದು ನಾನು ಇವರಿಗೆ ಅಂತಂದ್ರೆ, ಇಲ್ಲಿ ಬಂದಾಗ ಸ್ಟೋರಿ ತರ ನಾವು ಕ್ಲಾಸಲ್ಲಿ ಹೇಳ್ತೀವಿ ಕೆಲವೊಂದು ಟೈಮ್. ಕೆಲವೊಂದು ಪಾರ್ಟ್ಗಳು ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಅನಾಲಿಸಿಸ್ ಪಾರ್ಟ್ ಅಂತ ಕರಿತೀವಿ. ಅನಲೈಸ್ ಮಾಡಿ, ಸುಮ್ಮನೆ ಮಗ್ ಮಾಡಬೇಡಿ. ಇದನ್ನ ಇಟ್ಕೊಂಡು ಅನಾಲಿಸಿಸ್ ಮಾಡೋದು, 4-5 ಪಾರ್ಟ್ಗಳಿಗೆ ಹೋಗಿ ಬರೋದು. ಒಂದು ಸರ್. ಇನ್ನೊಂದು ಏನಂದ್ರೆ ಸ್ಟೋರಿ ತರ ಮಾಡೋದು. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿ ಮಾಡಿದ್ರೆ ಏನಾಗುತ್ತೆ, ತುಂಬಾ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಸರ್, ಈಗ ಚೋಳಾಸ್ ಬಂದಾಗ ತಲೆ ಕೆಟ್ಟೋಗ್ಬಿಡುತ್ತೆ ಹುಡುಗರಿಗೆ, ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ, ಅಷ್ಟೊಂದಿದೆ ಚೋಳಾಸಲ್ಲಿ. ಚೋಳಾಸ ಅಷ್ಟಿದೆ. ಈ ಬ್ಯಾಟಲ್ಸ್ಗಳೇ ಜಾಸ್ತಿ ಬರ್ತಾ ಹೋಗ್ತಾ, ಕೆಲವೊಂದಿಷ್ಟು ಟ್ರಿಕ್ಸ್ಗಳು ಯೂಸ್ ಮಾಡಬೇಕು ನೆನ್ಪಿಟ್ಕೊಳ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ಈಗ ಚೋಳಾಸು ಮತ್ತೆ ಕರ್ನಾಟಕದ ನಡುವೆ ನಿರಂತರ ಬ್ಯಾಟಲ್ಸ್, ಪಲ್ಲವಾಸ್ ಮತ್ತೆ ಬಾದಾಮಿ ಚಾಲುಕ್ಯ ಬ್ಯಾಟಲ್ಸ್ ಆಗ್ತಾ ಇದೆ. ಓಕೆ, ಅದಾದ್ಮೇಲೆ ಚೋಳಾಸ್ ಇಲ್ಲಿ ಎಮರ್ಜ್ ಆಗ್ತಾರೆ. ಇಲ್ಲಿ ತಮಿಳುನಾಡಲ್ಲಿ ಚೋಳಾಸ್, ಆಫ್ಟರ್ ಪಲ್ಲವ ಚೋಳಾಸ್ ಎಮರ್ಜ್ ಆಗ್ತಾರೆ. ಕರ್ನಾಟಕದ ಬಾದಾಮಿ ಚಾಲುಕ್ಯಸ್ ಮೇಲೆ ರಾಷ್ಟ್ರಕೂಟಸ್ ಬರ್ತಾರೆ. ರಾಷ್ಟ್ರಕೂಟ ಆದ್ಮೇಲೆ ಬರುವಂತ ಕಲ್ಯಾಣಿ ಚಾಲುಕ್ಯಸ್. ಇಲ್ಲಿ ಕಂಟಿನ್ಯೂಸ್ ಬ್ಯಾಟಲ್ ಆಗುತ್ತೆ. ಸೊ ಈಗ ನಮ್ಮ ಕದಂಬಸ್ ಅಂತ ನಡು ಮಧ್ಯೆ ಒಂದು ಸ್ಯಾಂಡ್ವಿಚ್ ಸ್ಟೇಟ್ ಇದೆ, ಸಾರಿ ನಮ್ಮ ಗಂಗರು ಅಂತ ಕರಿತಾ ಹೋಗ್ತೀವಿ. ಗಂಗಾ ಅಂತ ಒಂದು ರಾಜ್ಯ ಕೋಲಾರ ಕಡೆಗೆ ಇರುವಂಥದ್ದು. ಈಗ ಸ್ಯಾಂಡ್ವಿಚ್ ಸ್ಟೇಟ್, ಇವ್ರು ಯಾವ ಕಡೆ ಸಪೋರ್ಟ್ ಮಾಡಿದ್ರು, ಕ್ವಶನ್ ಹಿಂಗೆ ಬಂತ ತಿಳ್ಕೊಳ್ಳಿ. ಈ ರಾಜ್ಯನ ಸಪೋರ್ಟ್ ಮಾಡಿದ್ರೆ ಇವ್ರಿಗೆ ಮಾಡಿದ್ರು ಅಂತೇಳಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಯಾರ ಕಡೆ ಮಾರ್ಕ್ ಮಾಡೋದಪ್ಪ ಅಂತ. ಇದಕ್ಕೊಂದು ಟ್ರಿಕ್ಸ್ ಇದೆ. ಏನಂದ್ರೆ ಕನ್ನಡಿಗರು ಆಗ್ತಾರೆ ಹೊರತು ತಮಿಳ್ನವ್ರಿಗೆ ಬರೋದಿಲ್ಲ. ಈ ತರ ನೆನ್ಪಿಟ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಗಂಗರ್ ಕರ್ನಾಟಕದವರು, ಇವ್ರು ಯಾವತ್ತೂ ಅಷ್ಟೇ ನೆನ್ಪಿಟ್ಕೊಬೇಕು ಎಕ್ಸಾಮಲ್ಲಿ. ಗಂಗರು ಇವ್ರು ಎಲ್ಲರಿಗೂ ಸಾಮಂತರಾಗಿದ್ದಾಗ ಇವ್ರು ಯಾವಾಗಲೂ ರಾಷ್ಟ್ರಕೂಟರಿಗೆ ಸಪೋರ್ಟ್ ಮಾಡಿದ್ರು, ಬಾದಾಮಿ ಚಾಲುಕ್ಯರು ಸಪೋರ್ಟ್ ಮಾಡಿದ್ರು, ಕಲ್ಯಾಣಿ ಚಾಲುಕ್ಯ ಸಪೋರ್ಟ್ ಮಾಡಿ. ಇದೊಂದು ಟ್ರಿಕ್ ಇದು. ನಾವು ಅದನ್ನ ಬಿಟ್ಕೊಂಡು ಶ್ರೀ ಪುರುಷ ಯಾರ ಕಡೆ ಸಪೋರ್ಟ್ ಮಾಡಿದ್ದ, ಭೂತುಗ ಯಾರ ಕಡೆ ಸಪೋರ್ಟ್ ಮಾಡಿದ್ದ, ಬೇಡ. ಕನ್ನಡಿಗರಿಗೆ ಬರ್ತಾರ ಸಹಾಯಕ್ಕೆ. ಈ ತರ ಒಂದು ನೆನ್ಪಿಟ್ಕೊಳ್ಳೋದು ಸರ್. ಈಗ ನೋಡಿ ಸರ್, ಕೆಲವೊಂದು ಏರಿಯಾಗಳು ತುಂಬಾ ಇಂಪಾರ್ಟೆಂಟ್. ಅದು ಈಗ ಕರೆಂಟ್ ಅಫೇರ್ಸ್ ಇರ್ತಾವೆ, ಅದು ನೋಡ್ಕೊಬೇಕು. ಕರೆಂಟ್ ಅಫೇರ್ಸ್ ಇದ್ದಾಗ ಮತ್ತೆ ಈ ತರ ಹೇಳಿದೆ ನಿಮಗೀಗ. ಏನಂತ ಹೇಳಿದಾಗ ಬಂದಾಗ ನಮ್ಮ ಗಂಗರು ಯಾವ ಕಡೆ ಸಪೋರ್ಟ್ ಮಾಡಿದ್ರು ಅಂತ ಒಂದು. ಸೆಕೆಂಡ್ ಥಿಂಗ್ ನೋಡ್ತಾ ಹೋಗಿ ಸರ್, ಮಸ್ಕಿಗೆ ಕೆಲವರು ಹಣ ಇಟ್ಟಿದ್ದಾರೆ. ತಮಿಳುನಾಡು ಸರ್ಕಾರ ತಂದ್ಬಿಟ್ಟು ಮಸ್ಕಿಗೆ ಹಣ ಇಟ್ಟಿದೆ. ಮಸ್ಕಿ ಯಾಕೆ ಇಟ್ಟಿದೆ ಯಾರಿಗೂ ಗೊತ್ತಿಲ್ಲ. ಇಷ್ಟೇ ಓದ್ತಿದ್ದಾರೆ ಹುಡುಗರು.
ಸಾಕಾಗ್ಬಿಟ್ಟಿದೆಪ್ಪ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಮತ್ತು ಆನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಇಲ್ಲಿ ಮಸ್ಕಿ ಒಳಗೆ ಏನಾಗುತ್ತೆ, ನಮ್ಮ ಚೋಳಸಿಗೆ ಮತ್ತು ಕಲ್ಯಾಣಿ ಚಾಲುಕ್ಯ ಯುದ್ಧ ಆಗುತ್ತೆ. ಯುದ್ಧ ಆದಾಗ ಮಾಸಂಗಿ ಕದನ ಅಂತ ಕರೀತೀವಿ. ಭಾರತದ ಮೊಟ್ಟ ಮೊದಲನೇ ಬಾರಿಗೆ ಏನಾಗುತ್ತಂದ್ರೆ ಒಂದು ಅಲ್ಲಿ ಶಾಸನ ಹೊರಡಿಸ್ಯಾರ. ಎಲ್ಲಿದೆ ಅಂತ ಕೇಳಿ ನಿಮಗೆ, ನಮ್ಮ ಮಸ್ಕಿಯಲ್ಲಿ ಡಿಗ್ರಿ ಕಾಲೇಜ್ ಇದೆ. ನಾವು ಹುಡುಗರಿಗೆ ವಿತ್ ಲೊಕೇಶನ್ ಹೇಳಿ ಕಳಿಸ್ತೀನಿ. ಕ್ಲಾಸಲ್ಲಿ ಏನು ಮಾಡ್ತೀನಿ ಗೊತ್ತಾ ಸರ್, ಕೇಳಿ ನೋಡಿ ನಮ್ಮ ಕ್ಲಾಸಲ್ಲಿ ಎಕ್ಸಾಕ್ಟ್ ಏರಿಯಾ ಹೇಳ್ತೀನಿ, ಈ ಊರಲ್ಲಿ ಇದೇ ಇಷ್ಟು ಟರ್ನ್ ತಗೊಳ್ಳಿ, ಇಲ್ಲಿ ಇದು ಸಿಗುತ್ತೆ, ಹೋಗಿ ನೋಡ್ಕೊಬಂದು ನಿಮ್ಗೆ ತಲೆಯಲ್ಲಿ ಇರುತ್ತೆ ಅಂತ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತಂದ್ರೆ ನಾವು ಊರುಗಳ ಹೆಸರೆಲ್ಲ ಹೇಳ್ತಾ ಇದ್ದೀವಿ. ಆ ಬೆಟ್ಟ ಇದೆ, ಒಂದು ಚಿಕ್ಕದೊಂದು ಬೆಟ್ಟ ಇದೆ ಸರ್, ಅಲ್ಲಿ ಎಲ್ಲಿ ಡಿಗ್ರಿ ಕಾಲೇಜ್ ಒಳಗಡೆಗೆ ಆ ಫೀಲ್ಡ್ ಒಳಗಿದೆ. ಅದ್ರ ಮೇಲ್ಗಡೆ ಶಾಸನ ಬರ್ಸಿದ್ದಾರೆ. ಈ ತಮಿಳ್ನಾಡು ತಲೆಗೆಡ್ಸ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಯಾರು ಬಜೆಟಲ್ಲಿ ಹಣ ಇಟ್ಟಿದ್ದಾರೆ. ನಾನು ಕ್ಲಾಸಲ್ಲಿ ಹೇಳ್ತೀನಿ, ಹೋಗಿ ನೋಡ್ಕೊಂಬರ್ರಿ, ಬೇಕಾದ್ರೆ ನಾನು ಸುಳ್ಳು ಹೋಗಿ ನೋಡ್ಕೊಬಂದು ಕ್ಲಾಸಲ್ಲಿ. ಅವರಿಗೆ ತಲೆ ಕೂತ್ಕೊಂಡ್ಬಿಟ್ಟಿದೆ. ಮಸ್ಕಿ ಕದ ಅಂದರೆ ಡಿಗ್ರಿ ಕಾಲೇಜ್ ಹತ್ರ ಆಗಿದೆ. ಅದೇ ನಾವು ಆ ಲೆವೆಲ್ ನೀವು ಹೇಳಿದಾಗ ಏನಾಗುತ್ತೆ, ತಲೆಗೆ ನೆನಪಿರುತ್ತೆ. ಬುಕ್ಕಲ್ಲಿ ಓದೋದಕ್ಕೂ ಕ್ಲಾಸಿಗೆ ಬಂದು ಕೇಳೋದಕ್ಕೆ ಇದೇ ವ್ಯತ್ಯಾಸ. ಸೊ ಅಲ್ಲಿ ಯಾಕೆ ಇದು ಇಂಪಾರ್ಟೆಂಟ್, ಯಾಕೆ ಅವ್ರು ಅಷ್ಟು ಹಣ ಇಟ್ಟಿದ್ದಾರೆ ಅಲ್ಲಿ ಶಾಸನದಲ್ಲಿ ಇಲ್ಲಿ ನಮ್ಮ ಕಲ್ಯಾಣಿ ಚಾಲುಕ್ಯ ವರಾಹ ಮೇಲೆ ಒಂದು ಹುಲಿ ಅಟ್ಯಾಕ್ ಮಾಡೋ ರೀತಿ ಚಿಹ್ನೆ ಬಿಡಿಸಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಚಿಹ್ನೆ ಯಾರ್ದು ಇದಿಲ್ಲ, ರಾಜ ಲಾಂಛನ ಚೋಳರದ್ದು ಯಾವುದು ಹುಲಿ, ಇವ್ರದ್ದು ಯಾವುದು ನಮ್ದು ವರಾಹ. ಅಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಸಿಂಬಲ್ ಮುಖಾಂತರ ಒಂದು ವಾರ್ನ ತೋರಿಸಿದ್ದಾರೆ, ಯಾರು ಸೋತಿ ಯಾರು ಗೆದ್ದೆ ಅಂತ. ದಿಸ್ ಇಸ್ ಯೂನಿಕ್ ಇನ್ಸ್ಕ್ರಿಪ್ಷನ್. ಇದು ಯೂನಿಕ್ ಇನ್ಸ್ಕ್ರಿಪ್ಷನ್ ಇನ್ ಇಂಡಿಯಾ. ಹೀಗೆ ಚೋಟರ ಬಗ್ಗೆ ಕೇಳಬೇಕೋ ಬೇಡವೋ, ಕೇಳಬೇಕು. ಕಲ್ಯಾಣಿ ಚಾಲುಕ್ಯ ಬಗ್ಗೆ ಕೇಳಬೇಕೋ ಬೇಡವೋ, ಕೇಳಲೇಬೇಕು. ಸೊ ನಾನೇನು ಮಾಡ್ತೀವಿ ಕ್ಲಾಸಲ್ಲಿ, ಈ ಥರ ಹೇಳ್ಕೊಂಡು ಹೋದಾಗ ಈಸಿ ಆಗುತ್ತೆ ಸರ್. ಮತ್ತೊಂದು ನಾವು ಲೊಕೇಶನ್ಸ್, ಊರುಗಳ ಹೆಸರುಗಳು ಹೇಳ್ಕೊಂಡು, ನಾನು ಈ ಏರಿಯಾಕ್ಕೆ ಹೋಗಿ ಇಷ್ಟನೇ ಟರ್ನ್ ತಗೊಳ್ಳಿ, ಇಷ್ಟು ಏರಿಯಾಗೆ ಇಷ್ಟು ದೂರಕ್ಕೆ ಹೋದ್ರೆ ನಿಮಗೆ ಇದು ಸಿಗುತ್ತೆ, ಅದು ಸಿಗುತ್ತೆ. ಈ ಮಸ್ಕಿ ಹೋದ್ರೆ ನಾನು ಹೇಳ್ಬಿಡ್ತೀನಿ, ಇಲ್ಲೋದ್ರೆ ನಿಮ್ಗೆ ಇದು ಸಿಗುತ್ತೆ. ಓಕೆ, ಈ ಡಂಬಳಕ್ಕೆ ಹೋದ್ರೆ ಜಪದ ಬಾವಿ ಹತ್ರ ಹೋಗಿ, ಇಲ್ಲೋದ್ರೆ ಇದು ಸಿಗುತ್ತೆ. ಈ ಥರ ಹೇಳಿದಾಗ ಅವ್ರಿಗೆ ಏನಾಗುತ್ತೆ, ಔಟ್ ಆಫ್ ದಿ ಕ್ಲಾಸ್ ರೂಮಿಂದ ನಾವು ಹೋಗಿ ತಗೊಂಡೋಗ್ಬಿಟ್ಟು ಬುಕ್ಕಿಂದ ಹೊರಗಡೆ ತಂದ್ಬಿಟ್ಟು ಈ ಥರ ಹೇಳಿದಾಗ ಅವ್ರಿಗೆ ತಲೆ ಉಳ್ಕೊಳ್ಳೋದು ಸರ್. ಅವಾಗ ಈಸಿ ಆಗುತ್ತೆ ಆನ್ಷಿಯಂಟ್ ಮೆಡಿವಲ್. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ನೋಡಿ, ಫ್ಯಾಕ್ಟ್ಸ್ ಆರ್ ರಿಮೆಂಬರ್ ವೆನ್ ಇಟ್ ಇಸ್ ನರೇಟೆಡ್ ಸರ್. ಮತ್ತೊಂದು ಏನಂದ್ರೆ, ನಮಗೆ ನರೇಷನ್ ಕಷ್ಟ ಆಗ್ತಿದೆಯಾ, ಅಲ್ಲಿ ಟೆಲ್ ದ ಸ್ಟೋರಿ. ಇದು ವಿಲೇಜ್ ನೇಮ್, ಆ ವಿಲೇಜ್ ಪಿಕ್ಚರೈಸೇಷನ್ ಅವ್ರ ತಲೆ ಬಂದ್ಬಿಡ್ಬೇಕು. ಈ ಊರಲ್ಲಿ ಹೀಗಿದೆ, ಈ ಊರಲ್ಲಿ ಹೀಗಿದೆ. ನಾನು ಆ್ಯಕ್ಚುಲಿ ಬಿಹಾರದ ಸಹಿತ ಹೇಳಿದೆ, ಬಿಹಾರಿಗೆಲ್ಲ ನೋಡ್ಕೊ ಬಂದಾಗ ಸೊ ಅದನ್ನ ಹೇಳ್ತಾ ಇರ್ತೀನಿ, ಇಂಥಲ್ಲಿ ಇದಿದೆ. ಸೊ ಜರಾಸಂಧ ಈಗ ಮರ್ತೋಗ್ಬಿಡುತ್ತೆ ಆನ್ಷಿಯಂಟ್ ಇಂಡಿಯಾದಾಗ. ಜರಾಸಂಧ ಯಾರಿಗೂ ಹಂಗೆ ಓದ್ಕೊಂಡು ಹರ್ಯಾಂಕ ವಂಶ ಅವು ಇವು ಏನೋ ಓದ್ತಾ ಇರ್ತಾರೆ, ಅಲ್ಲಿ ಮರ್ತೋಗ್ಬಿಡುತ್ತೆ. ಜರಾಸಂಧ ವಧೆ ಮಾಡಿದ್ದು ಅದೊಂದು ಭೀಮ ವಧೆ ಮಾಡ್ತಾನೆ, ಅದೊಂದು ಕಥೆ ಇದೆ ಪುರಾಣದಲ್ಲಿ. ನೀವು ನಂಬ್ತಿರಲ್ವ, ಬಿಹಾರದಲ್ಲಿ ನಮ್ಮ ರಾಜಗೃಹದ ಮೇಲ್ಗಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಇದು ಮಾಡಿದೆ, ಒಂದು ಸ್ಟೇಜ್ ಥರ ಮಾಡಿದೆ, ಅಲ್ಲೇ ಸಾಯಿಸಿರೋದಂತ. ನಾ ಸ್ಟೇಜ್ ಸಹಿತ ಹೇಳಿದೆ, ಇದು ಇದೇ ಕಲ್ಲ ಕಟ್ಟಿಯಾರ, ಟೈಮ್ ಇದ್ರೆ ಹೋಗಿ ಬನ್ನಿ. ಸೊ ಈ ಥರ ಹೇಳಿದಾಗ ಯಾಕೆ ಮರ್ತು ಹೋಗ್ತಾರೆ? ಸೊ ದಿಸ್ ಇಸ್ ದ ಸಿಂಪಲ್ ಇವೆ. ಅಂದರೆ ನಿಮಗೆ ಎಲ್ಲ ಬುಕ್ಕಿಂದ ಬರುತ್ತಾ ನೆನಪಿಡೋ ಸಾಧ್ಯ ಇಲ್ಲ. ಕ್ಲಾಸಸ್ ಈ ಥರ ಮಾಡಿದಾಗ, ಮತ್ತು ನಾವು ಈ ಥರ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಹೆಲ್ಪ್ ಆಗುತ್ತೆ, ಮತ್ತು ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಇದು ಒಂಥರ ಈಸಿ ವೇ. ಈಗ ಆನ್ಷಿಯಂಟ್ ಇಂಡಿಯಾ ಮೆಡಿವಲ್ ಇಂಡಿಯಾ ಯಾಕೆ ಮರ್ತು ಹೋಗ್ತಾರೆ? ಮರ್ತೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಪರ್ಷಿಯನ್ ಭಾಷೆಗಳು ತುಂಬ ಸರಿ ಯೂಸ್ ಮಾಡ್ತೀನಿ ಮೆಡಿವಲ್ ಇಂಡಿಯಾಗೆ ಬಂದಾಗ. ಈಗ ಐನಿ ಅಕ್ಬರಿ ಬಗ್ಗೆ ತುಂಬ ಸರಿ ಕ್ವಶನ್ ಕೇಳ್ತಾನೆ ಸರ್. ಐನಿ ಅಕ್ಬರಿ ಬಗ್ಗೆ ಎಷ್ಟು ಕೇಳ್ತಾರೆ ಅಂದರೆ, ಇದು ಬರ್ದವ್ರು ಯಾರು, ಯಾರಿಗಾರು ಕೇಳಿ ತುಂಬ ಸರಿ ರಿಪೀಟ್ ಆಗಿದೆ ಕ್ವಶನ್, ಇನ್ಕ್ಲೂಡಿಂಗ್ UPSC. ಐನಿ ಅಕ್ಬರಿ ಬರ್ದವ್ರು ಯಾರು, ಐನಿ ಅಕ್ಬರಿ ಬರ್ದವ್ರು ಯಾರು? ಅಬುಲ್ ಫಜಲ್ ಎಷ್ಟು ವರ್ಷ ತಗೊಂಡ, ಇಷ್ಟೇ ಓದ್ತಾ. ಯಾಕೆ ಅದನ್ನು ಕೇಳ್ತೀಯಾನೆ ಗೊತ್ತಿಲ್ಲ. ಯು ಬಿಲೀವ್ ಇಟ್ ಆರ್ ನಾಟ್, ಹೋಲ್ ಮುಘಲ್ ಹಿಸ್ಟ್ರಿ ಇರೋದೇ ಆ ಬುಕ್ಕಲ್ಲಿ. ಆ ಇಡೀ ಬುಕ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 5 ಪಾರ್ಟ್ ಇದಾವೆ. ಮುಲ್ಕ್ ಅಬಾದಿ, ಸಿಪಾ ಅಬಾದಿ, ಈ ಥರ ಒಂದು 5 ಪಾರ್ಟ್ ಬರ್ತವೆ. ಅದ್ರ ಮೀನಿಂಗ್ ಏನು? ಸೊ ಈ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಹುಡ್ರಿಗೆ ಅವಾಗ ಅರ್ಥ ಆಗ್ತಾ ಹೋಗುತ್ತೆ. ಬುಕ್ ಹಂಗೆ ಓದಿದಾಗ ನಿಮ್ಗೆ ಪರ್ಸೆಂಟ್ ಬರೋದಿಲ್ಲ, ತಲೆ ಕೆಟ್ಟು ಹೋಗುತ್ತೆ. ಸೊ ನೀವು ಪ್ರತಿಯೊಂದು ಸೀದ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರತಿಯೊಂದು ಅವನು ಅಬುಲ್ ಫಜಲ್ ಅಷ್ಟು ಚೆನ್ನಾಗಿ ಬರ್ದೇನು. ಆ ಬುಕ್ಕು ತುಂಬ ಇಂಪಾರ್ಟೆಂಟ್. UPSC ಕೇಳಿ ನೋಡಿ, ವರ್ಡ್ ಬೈ ವರ್ಡ್ ಹೇಳ್ತಾರೆ. ನಮ್ಮ KPSC ಏನು ಮಾಡ್ತಾರೆ, ಬರಷ್ಟೇ ಓದ್ತಾರೆ, ಮರ್ತೋಗುತ್ತೆ, ಬಾಯಿ ತೊಳ್ಕೊಂಡು ಹೋಗ್ತಾರೆ. UPSC ಥರ ಓದಿಯಲ್ಲ, ಡೀಟೇಲಾಗಿ ಓದಿಯಲ್ಲ. ಸೊ ಅದ್ರಲ್ಲಿ ಏನು ಬರ್ದಿದ್ದಾರೆ, ಅನಾಲಿಸಿಸ್ ಮಾಡಿ. ಹೌದು, ಈ ಕೇಸರಿ ದಾಲ್ ಅಂತ ಬರುತ್ತಲ್ವಾ, ಅದನ್ನ ತಿನ್ಬೇಡಿ ಅಂತ ಬರ್ದಿಯಾನೋ ಅದರಲ್ಲಿ, ಅದ್ರ ಬಗ್ಗೆ ಬರ್ದಿಯಾನೋ ಅವನು. ನಾ ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತೀನಿ ಕ್ಲಾಸಲ್ಲಿ, ಇದನ್ನ ಬರ್ದಿಯಾನೋ ಅವನು, ಇದು ನೋಡ್ಕೊಳ್ಳಿ. ಸೊ ಅವಾಗ ಯಾಕೆ ಅವ್ರು ಐನಿ ಅಕ್ಬರಿ ಮರೀತಾರೆ? ಈಗ ಯಾಕೆ ಮರೀತಾರೆ? ಅದನ್ನ ಮರೆಯೋದಿಲ್ಲ. ಸೊ ಅಲ್ಲಿ ಧರ್ಮದ ಬಗ್ಗೆ ಹೇಳ್ತಾ ಹೋಗ್ತಾನೆ, ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾನೆ. ಸೊ ನಮ್ಮ ಹುಡ್ರ ಆಗಲ್ಲ, ಇಷ್ಟೇ ಮುಗೀತು. ಫ್ಯಾಕ್ಟ್ಸ್. ನೀವು UPSC ಥರ ಅನಲೈಸ್ ಮಾಡಿ. ಮನ್ಸಬ್ದಾರಿ ಪದ್ಧತಿ ಅವೆಲ್ಲ ತುಂಬ ಚೆನ್ನಾಗಿ ಬರ್ದಿಯಾನ. ಮನ್ಸಬ್ದಾರಿಯಿಂದ ಏನಾಗುತ್ತೆ, ಓಕೆ. ಸೊ ಅವ್ರದ್ದು ಟ್ಯಾಕ್ಸೇಷನ್ ಸಿಸ್ಟಮ್ಗಳಿಗೆ ಬರ್ತದೆ. ಕಂದ್ಕೊಟ್ಟು, ದಮಾ, ಇವು ಎಷ್ಟೋ ಜನ ಈ ಹೆಸರುಗಳ ಕೇಳಿಲ್ಲ. ಕಂದ್ಕೊಟ್ಟು ಇವತ್ತು ಹೋಗ್ಬಿಟ್ಬೇಕಾದ್ರೆ ವಿಡಿಯೋ ನೋಡ್ಬಿಟ್ಟು ಹೇಳ್ತಾರೆ ಕೆಲವೊಬ್ಬರೆಲ್ಲ. ನಮ್ಮ ಇನ್ಸ್ಟಿಟ್ಯೂಟ್ ಪಕ್ಕ ಹೇಳ್ತಾರೆ ಇದನ್ನ, ಕಂದ್ಕೊಟ್ಟೆಲ್ಲ ದಮಾ ಬಂದಿ ನಮ್ಮ ಸರ್ವ್ ಮಾಡಿದ್ದಾರೆ ಅಂತೇಳಿ. ಕಂದ್ಕೊಟ್ಟು, ದಮಾ ಬಂದಿ, ಗಲ್ಲಾ ಬಕ್ಷಿ, ಮತ್ತೆ 3 ಥರ ಕಂದ್ಕೊಟ್ಟೊಳಗೆ. ಸೊ ಅದನ್ನೆಲ್ಲ ಡೀಟೇಲ ಬರ್ಕೊಂಡು ಹೋಗಿದ್ದಾನೆ. ಯಾರು ಬರ್ದಿದ್ದಾರೆ? ಐನಿ ಅಕ್ಬರಲ್ಲಿ. ಈಗ ಅಷ್ಟೆಲ್ಲ ಬೆಳೆಗಳ ಬಗ್ಗೆ ಬರ್ದಿದ್ದಾನೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬರ್ದಿದ್ದಾನೆ, ರಿಲಿಜನ್ ಬಗ್ಗೆ ಬರ್ದಿದ್ದಾನೆ, ಅಕ್ಬರ್ ಬಗ್ಗೆ ಬರ್ದಿದ್ದಾನೆ, ಕಸ್ಟಮ್ಸ್ ಬಗ್ಗೆ ಬರ್ದಿದ್ದಾನೆ, ಟ್ರೆಡಿಷನ್ ಬಗ್ಗೆ ಬರ್ದಿದ್ದಾನೆ, ಅರಮನೆಗಳ ಬಗ್ಗೆ ಬರ್ದಿದ್ದಾನೆ. ಇಷ್ಟೆಲ್ಲ ಬರ್ದಾಗ ಆ ಬುಕ್ ಕೇಳಬೇಕು, ಕೇಳಬಾರ್ದ ಸರ್? ಕೇಳಲೇಬೇಕು. ನಾನು ಇಷ್ಟೂ ಕವರ್ ಮಾಡ್ತೀವಿ ಕ್ಲಾಸಲ್ಲಿ, 100% ಇದು ಕವರ್ ಮಾಡ್ತೀವಿ. ಹಾಗಾಗಿ ಈಗ ಅವ್ರಿಗೆ ಈಸಿ ಆಗುತ್ತೆ. 1 ವರ್ಡ್ ಓದಕ್ಕೆ ಹೋಗಬೇಡಿ,
ಡೀಟೇಲಾಗಿ ಓದಿ ಕ್ಲಾಸಲ್ಲಿ ಏನು ಹೇಳ್ತಾ ಕರೆಕ್ಟಾಗಿ ಕೇಳಿಸ್ಕೊಡಿ. ದಿಸ್ ಇಸ್ ವಾಟ್ ದ ಐಡಿಯಾ ಅದ್ರದ್ದು. ಭಾಳಷ್ಟು ಉಪಯುಕ್ತ ಮಾಹಿತಿ ನಿಮ್ಮಿಂದ ನಾವು ಪಡ್ಕೊಂಡಿದ್ದೀವಿ ಸರ್. ಮತ್ತು ಫಸ್ಟ್ 2 ವಿಡಿಯೋಸ್ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಮತ್ತೊಮ್ಮೆ ನೀವು ಇಲ್ಲಿಗೆ ಬಂದು ಇನ್ನೊಂದು ವಿಡಿಯೋ ಮಾಡೋಣ ಸರ್. ಮತ್ತೊಂದು ಇದಕ್ಕೆ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಯಾರಿಗೆ, ನಮ್ಮ ವಿನಯ್ ಸರಿಗಿರ್ಬೋದು, ಶರತ್ ಸರಿಗಿರ್ಬೋದು. ಸೊ ಈ ಒಂದು ಇನಿಷಿಯೇಟಿವ್ ನೀವು ಮಾಡ್ಕೊಳ್ಳಿ, ಯಾವ ಟೈಮ್ ಇದೆ ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಂಡು ಹೋಗಿ. ಆ್ಯಂಡ್ ದೇ ಹ್ಯಾವ್ ಗಿವನ್ ದ ಫ್ರೀಡಮ್ ಅದೊಂದು ಕೊಟ್ಟೆ. ನಮ್ಮ ಇನ್ಸ್ಟಿಟ್ಯೂಟಿಗೆ ಅಷ್ಟೇ ಹೆಲ್ಪ್ ಆಗಬಾರ್ದು, ನಮ್ಮ ಹೊರಗಡೆ ಮಕ್ಕಳಿಗೆ ಗೊತ್ತಾಗಲಿ ನಾವು ಏನು ಓದ್ತಾ ಇದ್ದೀವಿ, ಏನು ತಪ್ಪು ಮಾಡ್ತಾ ಇದ್ದೀವಿ. ಸೊ ಇದು ಗೊತ್ತಾಗಲಿ ಅನ್ನೋ ಕಡೆಗೆ ಇದು ನಾವು ಆ್ಯಕ್ಚುಲಿ ಇನಿಷಿಯೇಟಿವ್ ಇಲ್ಲಿ ಮಾಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ, ಬಟ್ ಹೊರಗಡೆ ಅವ್ರಿಗೆ ಗೊತ್ತಾಗದೆ ಯಾವಾಗ ನಮ್ಮ ಮಕ್ಕಳ ಜೊತೆಗೆ. ಸೊ ಮ್ಯಾಗ್ಝಿನ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಈಗ ಮ್ಯಾಗ್ಝಿನು ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ನೋಡಿದೆ ಪೇಜ್ ನಂಬರ್ ಹೇಳಿದೆ 45 ಇಲ್ಲೆಲ್ಲ. ಸೊ ನಮ್ದು ಬರೀ ಹಿಸ್ಟ್ರಿ ಅಂತಲ್ಲ, ಎಲ್ಲದನ್ನೂ ತುಂಬ ಚೆನ್ನಾಗಿ ಕವರ್ ಮಾಡಿದಿರ. ಅಂದರೆ ಫಸ್ಟ್ ಟೈಮ್ ಅವತ್ತು ನಾವು ಮಾತಾಡಿದಾಗ ಮ್ಯಾಗ್ಝಿನಿಗೂ ಇವತ್ತು ಬಂದಿರೋ ಮ್ಯಾಗ್ಝಿನ್ಗೂ ಅಜಗಜಾಂತರ ವ್ಯತ್ಯಾಸ. ಅಂದರೆ ಎವ್ರಿ ಮಂತ್ ಇಂಪ್ರೂವ್ ಆಗ್ತಿದೆ ಹೊರತು ನಾವು ಇಲ್ಲಿ ಇದೇ ಚೆನ್ನಾಗಿದೆ ನಿಂತ್ಕೊಂಡಿಲ್ಲ. ಇನ್ನು ನಿಮ್ಗೆ ಅದೊಂದು ಏನಂದ್ರೆ ನಾವು ಇನ್ನೂ ಏನೋ ಮಾಡ್ಬೋದಾ, ಇನ್ನೋವೇಟಿವ್ ಏನೋ ಮಾಡ್ಬೋದು, ನಿಮ್ಗೆ ಅದೊಂದು ಇದೆ ಸರ್. ಅದು ಶರತ್ ಸರಿಗಿದೆ. ಸೊ ಶರತ್ ಸರ್ ಹೇಳ್ತಾ ಇರಲ್ಲ ನಾವೇನು ಮಾಡ್ಬೋದು, ವಿನಯ್ ಸರ್ ಅವರೆಲ್ಲ. ಸೊ ಇದೊಂದು ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಇದು ಒಂಥರ ಅದ್ಭುತವಾಗಿ ಬಂದಿದೆ. ಐ ಥಿಂಕ್ ಇದು ಇನ್ನೇನು ಹೇಳಕ್ ಸಾಧ್ಯ ಅದಕ್ಕೆ. ಸೊ ಆದ್ರೆ ನಿಮಗೆ ನಿನ್ನೆ ಹೇಳ್ತಾ ಇದ್ರಲ್ಲ ಏನಂತೇಳಿ ಶರತ್ ಸರ್ ನೀವೆಲ್ಲ ಇನ್ನೊಂದು ಸ್ವಲ್ಪ ಏನಾರು ಮಾಡ್ಬೋದಾ ಅಂದ್ರೆ ಅದೊಂದು ನಿಮ್ಮಲ್ಲಿ ಇದೆ ಝೀಲ್ ಅಂತ ಕರಿತೀವಿ ಅದನ್ನ. ಆ ಝೀಲ್ ಇದೆ, ನಾವೇನ್ ಮಾಡ್ಬೋದು ಅಂತ. ನಿಜವಾದ ತುಂಬಾ ಚೆನ್ನಾಗಿದೆ ಇದು. ಸೊ ಎಲ್ಲ ಕವರ್ ಮಾಡಿದ್ದೀರಾ ಸರ್. ಲಿಟ್ರಲಿ ನಾನು ಹಿಸ್ಟ್ರಿ ನೀವು ಇಷ್ಟು ಕವರ್ ಮಾಡಿ ನಾನೇ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕವರ್ ಮಾಡಿದ್ದೀರಾ ನಮ್ಮ ಹಿಸ್ಟ್ರಿ ಪಾರ್ಟು ಅಂತೇಳಿ. ಸೊ ಯು ಹ್ಯಾವ್ ಕವರ್ಡ್ ಎ ಲಾಟ್. ಸೊ ಎಲ್ಲ ಪಾರ್ಟ್ಗಳು ಮತ್ತೆ ಇಲ್ಲೊಂದು ಡಿವೈಡ್ ಮಾಡಿಕೊಂಡು ಯು ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಲಾಟ್ ಆಫ್ ವರ್ಕ್ ಸರ್. And thanks to Vinay sir and Sharath sir for giving this opportunity. Okay. Thank you. ನಿಮಗೂ ಅಷ್ಟೇ ಸರ್, ತುಂಬ ಥ್ಯಾಂಕ್ಸ್ ಇದೊಂದು ಪಾಡ್ಕಾಸ್ಟ್ ಮಾಡಿದ್ದಕ್ಕೆ ಸರ್. ಮತ್ತು ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅಮೂಲ್ಯ ಸಮಯವನ್ನು ಹಂಚ್ಕೊಂಡಿದ್ದಕ್ಕೆ. ಮತ್ತು ನಾನು ಮೊದಲೇ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋಗೆ ಇನ್ನೊಂದು 100% ಸರ್ ಇನ್ನೂ ಎರಡು ಮಾಡೋಣ. ಒಂದು DSCRT ಮೇಲೆ ಮಾಡೋಣ. ಸೊ ಇನ್ನೊಂದು ನಮ್ದೊಂದು ಹಿಸ್ಟ್ರಿ ಮೇಲೆ ಒಂದು ನೀವು ಬರಬೇಕು, ನೀವು ಇರಬೇಕು. ನಾವು ಇವನ್ ಯು ಆರ್ ನಾಟ್ ಎ ಹಿಸ್ಟ್ರಿ ಫ್ಯಾಕಲ್ಟಿ, ಐ ವಾಂಟ್ ಯು ಟು ಬಿ ಇನ್ ದಟ್ ಪಾಡ್ಕಾಸ್ಟ್. ನಾವು ಅದ್ರ ಬಗ್ಗೆ ಒಂದ್ಸಲಿ ಕ್ಲೀನ್ ಆಗಿ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದೀವಿ ಕೂಡ. ಸುಮ್ಮನೆ ಏನೋ ಬಂದು ಮಾತಾಡೋದ್ರಲ್ಲಿ ಸೊ ಹುಡುಗರಿಗೆ ಹೆಲ್ಪ್ ಆಗಬೇಕು. ಸೊ ಆ ಥರ ಒಂದು ಮಾಡೋಣ ಸರ್. ಖಂಡಿತ ಸರ್. ಸೊ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು.